ನಮಸ್ಕಾರ ವೀಕ್ಷಕರೇ, ಕೆಎಸ್ಎಗ್ಡಿ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಅರ್ಪಿಸ್ತಕ್ಕಂಥ ವಿಶೇಷ ಆರೋಗ್ಯ ಸಂಚಿಕೆಯ ನೇರ ಪ್ರಸಾರದ ಕಾರ್ಯಕ್ರಮ ನೀವು ಕ್ಷೇಮವೇ ಕಾರ್ಯಕ್ರಮಕ್ಕೆ ತಮ್ಮ ಪ್ರೀತಿ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಮನುಷ್ಯನಿಗೆ ರೋಗಗಳು ಬರುವುದು ಸಹಜ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ತಕ್ಕ ಪರಿಹಾರ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಬಹುಶಃ ರೋಗಗಳಿಂದ ಮುಕ್ತರಾಗಬಹುದು ಅನ್ನೋ ಮಾತಾದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಯಾವುದೇ ರೋಗ ಬಾರದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜಾಣತನ ಅಂಥೇಳಿ. ಅದೇ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವದಲ್ಲಿ ಅನೇಕ ಕಾಯಿಲೆಗಳು ಗೊತ್ತಿಲ್ಲದೇ ಉಲ್ಬಣಗೊಂಡು ಕೊನೆ ಕ್ಷಣದಲ್ಲಿ ಬಂದಾಗ ಇದು ಜೀವಕ್ಕೆ ಅಪಾಯ ಆಗತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸ್ತನದ ಕ್ಯಾನ್ಸರ್ ಬಗ್ಗೆ ಸ್ಕ್ರೀನಿಂಗ್ ಮತ್ತು ಇದನ್ನು ಆರಂಭಿಕ ಪತ್ತೆ ಮಾಡ್ತಕ್ಕಂಥದ್ದು ಯಾಕೆ ಅನ್ನೋ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಮ್ಮ ಜೊತೆ ಇಬ್ಬರು ಖ್ಯಾತ ವೈದ್ಯರಿದ್ದಾರೆ. ನೀವು ನೇರವಾಗಿ ಡಯಲ್ ಮಾಡಿ ನಮ್ಮ ಡೈಜಿ ವರ್ಲ್ಡ್ ವಾಹಿನಿಗೆ ಪ್ರಶ್ನೆಯನ್ನು ವೈದ್ಯರಲ್ಲಿ ಕೇಳ್ಬೋದು. ಟೆಲಿಫೋನ್ ನಂಬರ್ ನಿಮ್ಮ ಟಿ ವಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗಿರುತ್ತೆ, ಕರೆ ಮಾಡಿ ಮಾತನಾಡ್ಬೋದು. ವಿಶೇಷವಾಗಿ ಈ ಬ್ರೆಸ್ಟ್ ಕ್ಯಾನ್ಸರ್ನ ಆರಂಭಿಕ ಸ್ಕ್ರೀನಿಂಗ್ ಮತ್ತು ಪತ್ತೆ ಈ ವಿಷಯದ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಕೆಎಸ್ಎಗ್ಡಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟ ತೇಜಸ್ವಿ ಹಾಗೂ ಡಾಕ್ಟರ್ ವಿನಯ್ ಕುಮಾರ್ ಜೆ ರಾಜೇಂದ್ರ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ಈ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾವು ಪದ ಕೇಳ್ತಾ ಇರ್ತೀವಿ, ಆದರೆ ಇದು ಏನು ಸರ್ ಇದು ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ? ನಮಗೆ ಗೊತ್ತಿರೋ ಹಾಗೆ ದೇಹದ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಆಗ್ಬೋದು. ಸೊ ಸ್ತನದಲ್ಲಿ ಆಗೋ ಒಂದು ಕ್ಯಾನ್ಸರ್ ಗಡ್ಡೆ ನಾವು ಸ್ತನ ಕ್ಯಾನ್ಸರ್ ಅಂತ ಹೇಳ್ಬೋದು. ಹೇಗಂದರೆ ನಾರ್ಮಲ್ ಆಗಿ ಸೆಲ್ಸ್ ಡಿವೈಡ್ ಆಗ್ತಾ ಇರುತ್ತೆ, ಕೋಶಗಳು ಡಿವೈಡ್ ಆಗುತ್ತೆ. ಸೊ ಅದು ಭಾಳ ಡಿವೈಡ್ ಆದರೆ ಸೊ ಅದು ಕ್ಯಾನ್ಸರ್ ಗಡ್ಡೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಬ್ರೆಸ್ಟಲ್ಲಿರೋ ಕ್ಯಾನ್ಸರ್ ಕಣಗಳು ಬೇಕಾಗಿರೋಷ್ಟಕ್ಕೂ ಜಾಸ್ತಿ ಡಿವೈಡ್ ಆಗಿ ಅದು ದೊಡ್ಡದಾದರೆ ನಾವು ಕ್ಯಾನ್ಸರ್ ಗಡ್ಡೆ ಅಂತ ಹೇಳ್ತೀವಿ. ಸ್ತನ ಕ್ಯಾನ್ಸರ್ ಅಂತ ನಾವು ಹೇಳಿದ ತಕ್ಷಣ ನಮಗೆ ಬರೋದು ಮೇನ್ಲಿ ಲೇಡೀಸಲ್ಲಿ, ಅಂದರೆ ಹೆಂಗಸರಿಗೆ ಆಗೋವಂಥ ಒಂದು ಕ್ಯಾನ್ಸರ್ ಇದು. ನಾವು ಮಹಿಳೆಯಲ್ಲಿ ನೋಡಿದರೆ ಕ್ಯಾನ್ಸರಲ್ಲಿ ಮಹಿಳೆಯಲ್ಲಿ ಆಗೋ ಕ್ಯಾನ್ಸರಲ್ಲಿ ಮೋಸ್ಟ್ ಕಾಮನ್ ಆಗಿ ಸ್ತನದಲ್ಲೇ ಆಗೋದು ಕ್ಯಾನ್ಸರ್. ಸೊ ನಾವು ಇಡೀ ಪ್ರಪಂಚದಲ್ಲಾಗಲಿ ಭಾರತದಲ್ಲಿ ಯಾವುದೇ ದೇಶ ಆಗಲಿ ಇವಾಗ ಏನಾಗಿದೆ, ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರು ಭಾಳ ಕಾಮನ್ ಆಗಿದೆ ಇವಾಗ. ಮುಂಚೆ ಎಲ್ಲ ಏನಿತ್ತು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಇಟ್ಸ್ ಎ ಡಿಸೀಸ್ ಆಫ್ ಓಲ್ಡ್ ಏಜ್, ಅಂದರೆ 60-70 ವರ್ಷ ಆದಮೇಲೆ ಆಗೋ ಒಂದು ಕ್ಯಾನ್ಸರ್ ಅಂತ ಹೇಳ್ತಾ ಇದ್ವಿ. ಬಟ್ ಇವಾಗ ಏನಾಗಿದೆ, ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಏನಾಗಿದೆ, ನಮ್ಮ ದೇಶದಲ್ಲಿ ಭಾಳ ಕಡಿಮೆ ವಯಸ್ಸಲ್ಲಿ ಇದು ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಸ್ಟಾರ್ಟ್ ಆಗಿದೆ. ಒಂದು 10-15 ವರ್ಷ ನಾವು ನೋಡಿದರೆ ನಾವು ಹೇಳ್ತಿದ್ವಿ 45-55 ವರ್ಷದಲ್ಲಿ ನಡುವೆ ಈ ಒಂದು ಏಜಲ್ಲಿ ಮಹಿಳೆಯರಲ್ಲಿ ಈ ಒಂದು ಕ್ಯಾನ್ಸರ್ ಬರುತ್ತೆ ಅಂತ. ಲಾಸ್ಟ್ ಒಂದು 15-20 ವರ್ಷದಲ್ಲಿ ಏನಾಗ್ತಿದೆ, ಈ ಕ್ಯಾನ್ಸರು ಕಡಿಮೆ ಏಜ್ ಗ್ರೂಪಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಇವಾಗ ನಾನು ನೋಡಿದಾಗೆ 20-25 ವರ್ಷದಲ್ಲೂ ನಾವು ಇವಾಗ ನೋಡ್ತಾ ಇದ್ದೀವಿ. ಇವಾಗ ಏನು ಹೇಳ್ಬೋದು, ನಾವು 35-45 ವರ್ಷದಲ್ಲೂ ಕೂಡ ಆಗೋ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಾಮನ್ ಆಗಿ ಆಗ್ತಾ ಇದೆ. ಸರ್, ನೀವು ಹೇಳಿದ್ರಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಮಹಿಳೆಯರಿಗೆ ಬರತಕ್ಕಂಥದ್ದು ಜಾಸ್ತಿ ಈ ಒಂದು ಕಾಯಿಲೆ ಅಂತ ಹೇಳಿ. ಈ ಒಂದು ನೀವು ಹೇಳಿದ್ರಿ ಈಗ ಯಂಗ್ ಏಜಿಂದ ಬರುತ್ತದೆ, ವಯಸ್ಸಾದವ್ರಿಗೆ ಬರುತ್ತೆ ಅಂತ. ಬಹಳ ಮುಖ್ಯವಾಗಿ ಯಾರ್ಯಾರಿಗೆ ಬರ್ಬೋದು, ಇದು ಹೆಚ್ಚಾಗಿ ಯಾರಿಗೆ ಬರ್ಬೋದು? ನಾನು ಹೇಳ್ದಂಗೆ ಅಂದರೆ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಯಾರಿಗೆ ಬರ್ಬೋದು ಅಂತೇಳಿ. ಓಲ್ಡ್ ಏಜ್ ಅಂದರೆ 60 ವರ್ಷಕ್ಕಿಂತ ಮೇಲೆ ಇರುವ ಮಹಿಳೆಯರಿಗೆ ಆಗ್ಬೋದು. ಓಲ್ಡ್ ಏಜ್ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್. ಎರಡನೇದಾಗಿ ಯಾವುದೇ ಒಂದು ಕ್ಯಾನ್ಸರ್ ಆಗಲಿ ಇದರಿಂದನೇ ಈ ಕ್ಯಾನ್ಸರ್ ಬಂದಿದೆ ಅಂತ ಹೇಳೋದು ಭಾಳ ಕಷ್ಟ. ಓಕೆ, ನಾವು ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಬೇರೆ ಬೇರೆ ಕಾರಣದಿಂದ ಆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿ ಕ್ಯಾನ್ಸರ್ ಆಗ್ಬೋದು. ಬ್ರೆಸ್ಟ್ ಕ್ಯಾನ್ಸರಲ್ಲಿ ಭಾಳ ರಿಸ್ಕ್ ಫ್ಯಾಕ್ಟರ್ ಇದೆ. ನಾವೊಂದು 100ಕ್ಕೆ 10-15% ಅನುವಂಶೀಯ ಅಂತ ಹೇಳ್ತೀವಿ. ಅನುವಂಶೀಯ ಅಂದರೆ ಫ್ಯಾಮಿಲಿಯಲ್ ಕ್ಯಾನ್ಸರ್ಸ್. ಓಕೆ. ಸೊ ಅವರ ಫ್ಯಾಮಿಲಿಯಲ್ಲಿ ಅವರ ಅಮ್ಮ ಅಕ್ಕ ತಂಗಿಯವರು, ಇಲ್ಲ ಅವರ ಹಸ್ಬೆಂಡ್ ಗಂಡನ ಅಕ್ಕ ತಂಗಿಯವರು, ಯಾರಿಗಾದರೂ ಈ ಫ್ಯಾಮಿಲಿಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ ಓವರಿಯನ್ ಕ್ಯಾನ್ಸರ್ ಇದ್ದರೆ ಸೊ ಅವರ ಮಕ್ಕಳಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು 10-15% ಅಷ್ಟೇ. ಇನ್ನು 75-80% ಇದೇ ಕಾರಣದಿಂದ ಈ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋದು ಕಷ್ಟ. ಬಟ್ ಕೆಲವೊಂದು ವಿಷಯಗಳಿಂದ, ಕೆಲವೊಂದು ಕಾರಣಗಳಿಂದ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಸರ್ವೆ ಪ್ರಕಾರ ನೋಡಿದರೆ ಮೋಸ್ಟ್ ಕಾಮನ್ ಕಾಸ್ ಅಂದರೆ ಏನು ರೀಸನ್ ಏನಂದರೆ, ಇವಾಗ ಅರ್ಬನೈಜೇಷನ್ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಮಹಿಳೆಯರು ಇವಾಗ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದೇ ಆರ್ ಮೋರ್ ವರಿಡ್ ಅಬೌಟ್ ದೇರ್ ಕೆರಿಯರ್. ಕೆಲಸಕ್ಕೆ ಹೋಗಬೇಕು, ಅವರ ಲೈಫ್ನ ಸೆಟಲ್ ಮಾಡ್ಕೋಬೇಕು. ಸೊ ಏನಾಗ್ತಿದೆ, ಸೊ ಮಲ್ಟಿ ಫ್ಯಾಕ್ಟೋರಿಯಲಿಂದ ಅವ್ರ ಏಜ್ ಆಫ್ ಮ್ಯಾರೇಜ್, ಮದುವೆ ಆಗೋದು ಲೇಟ್ ಆಗ್ತಿದೆ. ಸೆಕೆಂಡ್ ಥಿಂಗ್ ಅಂದರೆ ಮಕ್ಕಳು ಅಂದರೆ ಮಾಡ್ಕೊಳೋದು ಲೇಟ್ ಆಗ್ತದೆ. ಇನಿಷಿಯಲಿ ನಾವೆಲ್ಲ ನೋಡಿ, ನಮ್ಮ ಅಮ್ಮಗೆ
22 ವರ್ಷದಲ್ಲಿ ನಾನು ಆಲ್ರೆಡಿ ಹುಟ್ಟಿದ್ದೆ. ಇವಾಗ ಏನಾಗ್ತಿದೆ 35 ವರ್ಷ ಆದ್ರೂ ಕಷ್ಟ ಆಗ್ತಿದೆ ಮಕ್ಕಳು ಮಾಡ್ಕೊಂಡು, ಯಾಕಂದರೆ ಎಲ್ಲರೂ ವರ್ಕ್ಗೆ ಹೋಗ್ತಿದ್ದಾರೆ. ಸೊ ಮದುವೆ ಲೇಟ್ ಆಗೋದು ಮತ್ತು ಮಕ್ಕಳು ಮಾಡ್ಕೊಳೋದು ಲೇಟ್ ಆಗ್ತಿದೆ. ಸೊ ಇವೆಲ್ಲ ಒನ್ ಆಫ್ ದಿ ರೀಸನ್. ಇದೇ ಕಾರಣದಿಂದ ಬರ್ತೀವಿ ಅಂತ ಹೇಳೋಕ್ಕಾಗ್ತಿಲ್ಲ. ಸೊ ಈ ಥರ ರೀಸನ್ನು. ನೆಕ್ಸ್ಟು ಇವಾಗ ಅರ್ಬನೈಜೇಷನ್ನು ಮಾಡರ್ನೈಜೇಷನಿಂದ ಬ್ರೆಸ್ಟ್ ಫೀಡಿಂಗ್ ಕಡಿಮೆ ಮಾಡ್ತಿದ್ದಾರೆ. ಸೊ ಬ್ರೆಸ್ಟ್ ಫೀಡಿಂಗ್ ಇಸ್ ಇಟ್ ರೆಡ್ಯೂಸ್ ದಿ ರಿಸ್ಕ್. ಅಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡಿದರೆ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ. ಸೊ ಬಿಕಾಸ್ ವರ್ಕಿಂಗ್ ಹೋಗ್ತಿರ್ತಾರೆ, ಬ್ರೆಸ್ಟ್ ಫೀಡಿಂಗ್ ಮಾಡೋಕ್ಕಾಗ್ತಿಲ್ಲ. ಸೊ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇಲ್ಲದೆ ಇರೋದು ಒನ್ ಆಫ್ ದಿ ರೀಸನ್ನು. ನೆಕ್ಸ್ಟು ಒಬೆಸಿಟಿ, ಬಿಕಾಸ್ ಆಫ್ ದಿಸ್ ಜಂಕ್ ಫುಡ್ಸ್. ನಾವೆಲ್ಲ ಫ್ಯಾಟು ಅದು ಜಂಕ್ ಫುಡ್ಸ್ ತೊಗೊತಿದ್ದೀವಿ. ಸೊ ಅದರಿಂದ ಒಬೆಸಿಟಿ ಜಾಸ್ತಿ ಆಗ್ತಿದೆ. ಸೊ ಅದರಿಂದನೂ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಅನದರ್ ಕಾಸಸ್ ಲೈಕ್ ಸ್ಮೋಕಿಂಗಿಂದನೂ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು. ಅಂದರೆ ನೈಸರ್ಗಿಕ ಪ್ರಕ್ರಿಯೆಯಲ್ಲಿ ಅಸಮತೋಲನ ಉಂಟಾಗುತ್ತೆ ಅಂತ ಹೇಳ್ತೀರಿ. ಅಂದರೆ ಸಾಮಾನ್ಯವಾಗಿ ಮನುಷ್ಯ ಹೇಗೆ ನೀವು ಹೇಳಿದಾಗೆ 2-3 ಮಕ್ಕಳನ್ನು 18-25ರಲ್ಲಿ ಹೆತ್ತು ಸಲಹುತ್ತಿದ್ದರು. ಈಗ 30-35 ನಂತರ ಒಂದು ಮಗು ಆಗುವುದಂತ ಹೇಳಿದ್ರೆ ಅಲ್ಲಿ ಗ್ಯಾಪ್ ಇರುತ್ತೆ ತುಂಬ ವರ್ಷ ಅಂಥೇಳಿ. ಮತ್ತು ಲೈಫ್ ಸ್ಟೈಲ್ ಅಲ್ವಾ, ಮನುಷ್ಯನ ಲೈಫ್ ಸ್ಟೈಲ್ ಬದಲಾಗಿದೆ ಅಂತ ನೀವು ಹೇಳ್ತಾ ಇದ್ರಿ. ಮತ್ತು ಒಬೆಸಿಟಿ ಇದು ಅದಕ್ಕೆ ಲಿಂಕ್ ಆಗಿದೆ ಅಂತ. ಒಟ್ಟಾರೆಯಾಗಿ ನಮ್ಮ ದೇಹಕ್ಕೆ ನಾವು ವಿಷಕಾರಿ ವಸ್ತುವನ್ನು ತುಂಬಿಸಿ ಇದಕ್ಕೊಂದು ಕಾರಣ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇದ್ರಿ ಬ್ರೆಸ್ಟ್ ಕ್ಯಾನ್ಸರ್ಗೆ, ಅಲ್ವೇ ಸರ್? ಮತ್ತಷ್ಟು ಬೇಕು ನಿಮ್ಮ ವಿಷಯಗಳು. ಡಾಕ್ಟ್ರೆ, ಇದು ಸಾಮಾನ್ಯವಾಗಿ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕೊಡೋ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಲಕ್ಷಣಗಳು ಏನೇನು ಗೋಚರಿಸುತ್ತೆ? ಸೊ ಲಕ್ಷಣಗಳು ಹೋಗೋದಕ್ಕಿಂತ ಮೊದಲು ನಾನು ಒಂದು ವಿಷಯ ವೀಕ್ಷಕರಿಗೆ ಹೇಳೋದೇನೆಂದರೆ, ನಾನು ಭಾಳ ಚಿಕ್ಕ ವಯಸ್ಸು, ಒಂದು 20 ವರ್ಷ 25 ವರ್ಷ. ಸೊ ನನಗೆ ಬ್ರೆಸ್ಟಲ್ಲಿ ಪೇನ್ ಆಗ್ತಿದೆ, ಸಣ್ಣ ಗಂಟು ಆಗಿದೆ ಅಂತೇಳಿ ನೆಗ್ಲೆಕ್ಟ್ ಮಾಡೋದು ಬೇಡ. ಸೊ ನಾನು ಹೇಳ್ದಂಗೆ ಬ್ರೆಸ್ಟ್ ಕ್ಯಾನ್ಸರ್ ಇವಾಗ ಅರ್ಲಿ ಸ್ಟೇಜಲ್ಲಿ ಈವನ್ 25-30 ವರ್ಷದಲ್ಲಿ ಕೂಡ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಬ್ರೆಸ್ಟಲ್ಲಿ ಕಂಪ್ಲೇಂಟ್ಸ್ ಏನಾದರೂ ಒಂದು ತೊಂದರೆ ಇತ್ತು ಅಂದರೆ ನೀವು ಏನೂ ಇಲ್ಲ ಇದು ನಾರ್ಮಲ್ ಅಂತ ತಿಳ್ಕೊಳ್ಳೋ ಬದಲು ಯಾರಿಗಾರು ಹೋಗಿ ಡಾಕ್ಟ್ರಿಗೆ ತೋರಿಸೋದು ಭಾಳ ಒಳ್ಳೆಯದು. ಓಕೆನಾ? ಸೊ ಇವಾಗ ಏನಾಗುತ್ತೆ, ಭಾಳ ಇವಾಗಿನ ಇಂಟರ್ನೆಟ್ ಏರಿಯಾದಲ್ಲಿ ಸೊ ಗೂಗಲಲ್ಲೆಲ್ಲ ಟೈಪ್ ಮಾಡಿ ನನ್ನ ಬ್ರೆಸ್ಟಲ್ಲಿ ಏನೋ ನೋವಿದೆ, ಸೊ ಅಲ್ಲೇನೋ ಹೇಳಿದೆ ಇದೇನು ಕ್ಯಾನ್ಸರ್ ಇರಲ್ಲ ಅಂತೇಳಿ. ಸೊ ದೇ ವಿಲ್ ನೆಗ್ಲೆಕ್ಟ್. ಸೊ ಯಾವುದೇ ಒಂದು ತೊಂದರೆ ಇದ್ದರೆ ಡಾಕ್ಟ್ರ್ ಹತ್ರ ಹೋಗಿ ಒಪಿನಿಯನ್ ತೊಗೊಳೋದು ಒಳ್ಳೆಯದು. ಇನ್ನು ಲಕ್ಷಣಗಳು, ಬ್ರೆಸ್ಟ್ ಕ್ಯಾನ್ಸರು ಲಕ್ಷಣಗಳಂದರೆ ಫಸ್ಟು ಒಂದು ಗಂಟು ಅಂತ ಆಗುತ್ತೆ, ಗಂಟು ಗಡ್ಡೆ ಥರ ಆಗುತ್ತೆ. ಓಕೆ, ಇನಿಷಿಯಲ್ ಸ್ಟೇಜಲ್ಲಿ ಅದು ಭಾಳ ಚಿಕ್ಕದಿರುತ್ತೆ, ಗೊತ್ತೂ ಆಗಲ್ಲ. ಓಕೆನಾ? ಅದು ಯಾವಾಗ ನೋಟಿಸ್ ಮಾಡ್ತಾರೆ ಮಹಿಳೆಯರು ಅಂದರೆ ದೊಡ್ಡದಾಗಿ ಅವ್ರಿಗೆ ಕೈಗೆ ಸಿಕ್ಕ ಮೇಲೆ ಇಲ್ಲಿಂದ ಅದರಿಂದ ಏನಾದರೂ ನೋವು ಸ್ಟಾರ್ಟ್ ಆದರೆ ಮಾತ್ರ ಅದು ಗೊತ್ತಾಗೋದು ಅವ್ರಿಗೆ. ಸೊ ಒಂದು ಕ್ಯಾನ್ಸರ್ ಸ್ಟಾರ್ಟ್ ಆದಾಗೆ ಅದು ಭಾಳ ಚಿಕ್ಕ ಗಾತ್ರದಲ್ಲಿ ಇರುತ್ತೆ. ಅದು ಸ್ಟಾರ್ಟ್ ಆಗೋದು 1 ಮಿಲಿಮೀಟರಿಂದ. ಓಕೆನಾ? 1 ಮಿಲಿಮೀಟರ್ ಕಣ್ಣಿಗೆ ಕಾಣೋದು ಇಲ್ಲ, ಕೈಗೆ ಸಿಗೋದು ಇಲ್ಲ. ಸೊ ಅದು ದೊಡ್ಡದಾಗ್ತಾ 3 ಸೆಂಟಿಮೀಟ್ರ್ 4 ಸೆಂಟಿಮೀಟ್ರ್ ಆದಮೇಲೆ ಅವರಿಗೆ ಕೈಗೆ ಸಿಗುತ್ತೆ, ಅವರು ಮುಟ್ಟಿ ನೋಡ್ಕೊಂಡ ಕೈ ಸಿಗುತ್ತೆ, ಇಲ್ಲ ನೋವಾಗುತ್ತೆ. ಸೊ ಅವಾಗ ಅನಿಸುತ್ತೆ ಏನೋ ಒಂದು ಗಂಟಿದೆ ಇಲ್ಲಿ ಅಂತ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಇದು ಮೋಸ್ಟ್ ಕಾಮನ್ ಸಿಮ್ಟಮ್ಸ್. ಇದು ಸ್ಟಾರ್ಟ್ ಅವ್ರಿಗೆ ಗೊತ್ತಾಗೋದು ಇದರಿಂದ ಏನೋ ಗಂಟಾಗಿದೆ ಅಂತೇಳಿ. ಅದೇ ಥರ ಎಲ್ಲ ಗಂಟುಗಳು ಬ್ರೆಸ್ಟಲ್ಲ ಆದರೆ ಸ್ತನದಲ್ಲಾದರೆ ಅದು ಕ್ಯಾನ್ಸರ್ ಅಂತ ನಾನು ಹೇಳ್ತಾ ಇಲ್ಲ. ಸೊ ಸ್ತನದಲ್ಲಿ ಯಾವುದೇ ಗಂಟಿದ್ದರೆ ಅದು ಕ್ಯಾನ್ಸರ್ ಗಂಟು ಆಗಿರ್ಬೋದು. ಅದಕ್ಕೋಸ್ಕರ ಯಾರಾದರೂ ಸ್ಪೆಷಲಿಸ್ಟ್ ಡಾಕ್ಟರ್ ತೋರಿಸ್ಕೊಳ್ಳೋದು ಒಳ್ಳೆಯದು. ಇದು ಮೇನ್ ಸಿಮ್ಟಮ್. ಅದರ್ ಸಿಮ್ಟಮ್ಸ್ ಅಂದರೆ ತೊಟ್ಟಿನಲ್ಲಿ ಸ್ವಲ್ಪ ರಕ್ತ ಬರ್ಬೋದು, ಇಲ್ಲಾಂದರೆ ಸ್ವಲ್ಪ ನೀರು ಥರ ಬರ್ಬೋದು, ಇಲ್ಲಾಂದರೆ ಚರ್ಮ ಸ್ವಲ್ಪ ಕೆಂಪುಗಾಗ್ಬೋದು, ಇಲ್ಲಾಂದರೆ ಬಗಲಲ್ಲಿ ಸ್ವಲ್ಪ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅಲ್ಲಿನೂ ಗಂಟು ಆಗ್ಬೋದು. ಇವೆಲ್ಲ ಮೋಸ್ಟ್ ಕಾಮನ್ ಆಗಿ ಅವರಿಗೆ ಒಂದು ಸಿಮ್ಟಮ್ಸ್ ಅಂತ ಗೊತ್ತಾಗುತ್ತೆ. ಸರ್, ನೀವು ಹೇಳ್ತಾ ಇದ್ದೀರಿ 20-25 ವರ್ಷ ನಂತರ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸಾಧ್ಯತೆಗಳು ಇರುತ್ತೆ ಅಂತೇಳಿ, ಬರೋ ಸಾಧ್ಯತೆಗಳಿರುತ್ತೆ ಅಂತೇಳಿ. ಅಂದರೆ ಇದು ಮನುಷ್ಯನ ಬೇರೆ ದೇಹದ ಭಾಗಗಳಾಗಿ ಇದು ಒಂದು ಅಂಗ. ಇದರಲ್ಲಿ ಕೆಲವರಿಗೆ ಸಂಕೋಚದಿಂದ ಬಹುಶಃ ಇದನ್ನು ನೆಗ್ಲೆಕ್ಟ್ ಮಾಡುವಂಥದ್ದು, ವೈದ್ಯರಲ್ಲಿ ತೋರಿಸ್ತಕ್ಕಂಥದ್ದು ಇಲ್ಲದೇ ಇದ್ದಾಗ ಇದು ಬೆಳವಣಿಗೆ ಆಗಿ ಮತ್ತೆ ಕ್ಯಾನ್ಸರ್ ಆಗಿ ಪರಿವರ್ತನೆಗೊಂಡು ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಡಾಕ್ಟ್ರೇ, ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಕ್ಯಾನ್ಸರ್ನ ಬಗ್ಗೆ ಮಾತಾಡ್ತಿದ್ದೀವಿ ಅಂತೇಳಿ ನಮ್ಮ ವೀಕ್ಷಕರು ಏನು ತಿಳ್ಕೊಳ್ತಾ ಅಂದರೆ ಇದು ರೋಗ ಗುಣಪಡಿಸಲಿಕ್ಕೆ ಆಗೋದೇ ಇಲ್ಲ ಅಂಥೇಳಿ. ಎಷ್ಟೋ ಸಲ ನೀವು ಭರವಸೆ ಕೊಡ್ತೀರಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು, ನೀವು ಈಗ ರಿಸರ್ಚಿಂದ ಗೊತ್ತಾಗಿದೆ. ಇದು ಸಂಪೂರ್ಣ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಡಾಕ್ಟ್ರೆ? ಸೊ ಅಂದರೆ ಲೇಮ್ ಮ್ಯಾನಿಗೆ ಅಂದರೆ ನಾನ್ ಮೆಡಿಕೋಸ್ ಯಾರೊಬ್ಬರು ಅಂದರೆ ಮೆಡಿಸಿನ್ ಈ ಡಿಸೀಸ್ ಬಗ್ಗೆ ಗೊತ್ತೇ ಇಲ್ಲದವರು ಎಲ್ಲೋ ಮೂವಿಯಲ್ಲಿ ಎಲ್ಲೋ ನೋಡು ಪೇಪರಲ್ಲಿ ಓದಿ ಅವ್ರು ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ, ನಿಮಗೆ ಒಂದು ಕ್ಯಾನ್ಸರ್ ಇದೆ ಅಂತ ಹೇಳಿದ ತಕ್ಷಣವೇ ಸೊ ಅವ್ರು 50 ಎಲ್ಲರೂ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಕ್ಯಾನ್ಸರ್ ಬಂದಿದೆ ಅಂತೇಳಿ. ಸೊ ಆ ಒಂದು ಡಿಪ್ರೆಷನ್ಗೆ ಹೋಗೋದು ಅಷ್ಟೊಂದು ಎದುರ್ಕೊಳೋದು ಬೇಕಾಗಿಲ್ಲ. ಯಾಕಂದರೆ ಇವಾಗ ಎಷ್ಟು ಟೆಕ್ನಾಲಜಿ ಎಷ್ಟು ನಮ್ಮ ಟ್ರೀಟ್ಮೆಂಟಲ್ಲಿ ಮುಂದುವರೆದಿದೆ ಅಂದರೆ 50% ಆಫ್ ಕ್ಯಾನ್ಸರ್ಸ್ ಆರ್ ಕ್ಯೂರಬಲ್. ಅಂದರೆ 50% ಕ್ಯಾನ್ಸರು ಕ್ಯೂರ್ ಮಾಡ್ಬೋದು. ಬಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅದನ್ನು ಅರ್ಲಿ ಸ್ಟೇಜಲ್ಲಿ ನಾವು ಡಿಟೆಕ್ಟ್ ಮಾಡಬೇಕು. ಓಕೆನಾ? ನಾನು ಹೇಳ್ದಂಗೆ ಅದು ಸ್ಟಾರ್ಟ್ ಆಗಿತ್ತು ಅದು ಆಲ್ರೆಡಿ ಆಗಿರುತ್ತೆ ಒಳಗಡೆ, ಅದು ನಮಗೆ ಗೊತ್ತಾಗಲ್ಲ. ಇಲ್ಲಿವರೆಗೂ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಳಕ್ಕೆ ಯಾವುದೂ ಟೆಸ್ಟ್ ಇಲ್ಲ.
ಓಕೆ. ಓಕೆನಾ. ಸ್ಟಾರ್ಟ್ ಆದಮೇಲೆ ಕೆಲವೊಂದು ಟೆಸ್ಟ್ಗಳಿದ್ದಾವೆ. ಆ ಟೆಸ್ಟ್ಗಳು ಮಾಡಿಸ್ಕೊಂಡ್ರೆ ವೆರಿ ಅರ್ಲಿ ಸ್ಟೇಜ್, ಇನ್ನು ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಆಗಿದೆ, ಅವಾಗ ನಾವು ಅದನ್ನು ಕಂಡುಹಿಡಿಬೋದು. ಆ ಒಂದು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಪೂರ ಕ್ಯೂರ್ ಮಾಡ್ಬೋದು. ಓಕೆನಾ. ಸೊ ಕ್ಯಾನ್ಸರ್ ಅಂದ ತಕ್ಷಣ ಹೆದರ್ಕೊಳೋದೇನು ಬೇಡ, ಪೂರ ಕ್ಯೂರ್ ಆಗಿ ಗುಣ ಆಗಿ ಅವ್ರ ನಾರ್ಮಲ್ ಲೈಫ್ ಸ್ಪ್ಯಾನನ್ನು ಕಂಪ್ಲೀಟ್ ಮಾಡೋ ಸಾಧ್ಯತೆಗಳು ಇದೆ. ಡಾಕ್ಟರ್ ತೇಜಸ್ವಿ ಅವರೇ, ಈಗ ನಾವು ಮಾತಾಡ್ತಿದ್ದಾಗ ನಮ್ಮ ಸಬ್ಜೆಕ್ಟೇ ಸ್ಕ್ರೀನಿಂಗ್ ಮತ್ತು ಆರಂಭಿಕ ಪತ್ತೆ ಅಂತ ನಮ್ಮ ಡಾಕ್ಟರ್ ಇವರು ಹೇಳಿದರು, ವಿನಯ್ ಕುಮಾರ್ ಅವರು. ಈಗ ಆರಂಭಿಕ ಹಂತದಲ್ಲಿ ಅದನ್ನು ಕಂಡು ಹಿಡಿದ್ರೆ ಗುಣಪಡಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ ಅಂಥೇಳಿ. ಈ ಸ್ಕ್ರೀನಿಂಗ್ ಅಂತ ಮಾಡ್ತೀರಲ್ಲ, ಒಂದು ಪತ್ತೆ ಮಾಡತಕ್ಕಂಥದ್ದು, ಅದು ಏನು ಡಾಕ್ಟ್ರೆ? ಸ್ಕ್ರೀನಿಂಗ್ ಅಂತ ಹೇಳಿದರೆ, ಈಗ ಡಾಕ್ಟ್ರ್ ಆಲ್ರೆಡಿ ಹೇಳಿದಾಗೆ ಒಂದು ಪೇಷಂಟಿಗೆ ಅದು ಗೊತ್ತಾಗುವಾಗ ಅದೊಂದು ಸ್ವಲ್ಪ ಒಂದು ದೊಡ್ಡ ಸೈಜಿಗೆ ಬಂದಿರ್ತದೆ, ದೊಡ್ಡದಾಗಿರ್ತದೆ. ಪೇಷಂಟ್ ಸಿಂಪ್ಟಮ್ ಆಗಿ ನಮ್ಮ ಹತ್ರ ಬರುವಾಗ ಒಂದು ದೊಡ್ಡ ಸೈಜಿಂದ ಬರುವ ಮುಂಚೆನೇ ನಾವು ಒಂದು ಟೆಸ್ಟ್ ಮಾಡಿ ಕಂಡುಹಿಡಿಯೋದಕ್ಕೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳೋದು. ಅಂದರೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಮಾಡುವಾಗ ಸಮಾಜದಲ್ಲಿರುವ ಆ ಒಂದು ಏಜ್ ಗ್ರೂಪಲ್ಲಿರುವ ಎಲ್ಲ ಮಹಿಳೆಯನ್ನು ಕರ್ಕೊಂಡು ಒಂದು ಟೆಸ್ಟ್ ಮಾಡೋದು. ಸ್ಕ್ರೀನಿಂಗಿಗೆ ನಾವು ಯೂಸ್ ಮಾಡುವ ಟೂಲ್ ಅಂದರೆ ಈಗ ಮ್ಯಾಮೋಗ್ರಫಿ ಅಂತೇಳಿ ಮಾಡ್ತೇವೆ. ಸೊ ಆ ಟೂಲನ್ನು ಹಿಡ್ಕೊಂಡು ನಾವು ಸಾಧಾರಣವಾಗಿ ಕಾಣುವ ಎಲ್ಲ ಆ ಒಂದು ಏಜ್ ಗ್ರೂಪಲ್ಲಿ ಬರುವ ಎಲ್ಲ ಜನರನ್ನು ಈ ಮ್ಯಾಮೋಗ್ರಫಿಯಲ್ಲಿ ನೋಡಿ ಈ ಸ್ತನದ ಕ್ಯಾನ್ಸರ್ ಇದೆಯಾ, ಅಲ್ಲ ಸ್ತನದಲ್ಲಿ ಏನಾದ್ರು ಗಡ್ಡೆ ಇದೆಯಾ ಅಂತ ಹೇಳೋದನ್ನು ಪತ್ತೆ ಮಾಡೋದನ್ನು ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಚಿತ್ರದಲ್ಲಿ ಕಾಣ್ತಾ ಇದೆ ಡಾಕ್ಟ್ರೆ? ಚಿತ್ರದಲ್ಲಿ ಕಾಣುವ ಹಾಗೆ ಮ್ಯಾಮೋಗ್ರಫಿ ಮೆಷಿನ್ ಅದು, ಅದರಲ್ಲಿ ನಾವೊಂದು ಮ್ಯಾಮೋಗ್ರಾಮ್ ಮಾಡಿ ಈ ಸ್ತನದ ಕ್ಯಾನ್ಸರ್ ಇದೆಯಾ ಅಂತ ಹೇಳೋದು. ಅದು ಹೇಗೆ ಹೇಳ್ತಾರೆ ಅಂದರೆ, ಈ ಸ್ತನದ ನಾವು ಮುಟ್ಟಿ ನೋಡುವಾಗ ಒಂದು ಗಡ್ಡೆ ಫೀಲ್ ಆಗ್ತಿದ್ರೆ ನಮಗೆ ಅದರಿಂದ 3 ವರ್ಷ ಮೊದಲು ನಮಗೆ ಮ್ಯಾಮೋಗ್ರಾಮಲ್ಲಿ ಕಂಡುಹಿಡಿಬೋದು ಅಂತ ಹೇಳ್ತಾರೆ. ಇನ್ ಅಡ್ವಾನ್ಸ್ ಸ್ಕ್ರೀನಿಂಗ್ ಮಾಡಿ ನೋಡಿದರೆ. ಓಕೆ. ಅಂದರೆ ಸ್ಕ್ರೀನಿಂಗ್ ಮಾಡುವ ಉಪಯೋಗ ಏನು ಅಂತ ಹೇಳಿದರೆ, ಅರ್ಲಿ ಡಿಟೆಕ್ಷನ್. ಈಗ ನಮ್ಮಲ್ಲಿ ದೊಡ್ಡ ಗಡ್ಡೆಯಾಗಿ ಬಂದು ಅದು ಸ್ಪ್ರೆಡ್ ಆಗೋ ಮುಂಚೆನೇ ಅದು ಡಿಟೆಕ್ಟ್ ಮಾಡಿ ಅದನ್ನು ಅಲ್ಲಿಗೆ ಟ್ರೀಟ್ ಮಾಡುವ ಇದನ್ನು ಸ್ಕ್ರೀನಿಂಗ್ ಪ್ರೋಗ್ರಾಮಿಂದ ಮಾಡ್ತೇವೆ. ಇದರ ವಿಧಾನಗಳೇನು ಡಾಕ್ಟ್ರೆ? ಸ್ಕ್ರೀನಿಂಗ್ ಮಾಡಬೇಕಾದ್ರೆ ಏನೆಲ್ಲ ವಿಧಾನಗಳನ್ನು ಅನುಸರಿಸ್ತೀರಿ ನೀವು? ಸ್ಕ್ರೀನಿಂಗ್ ಪ್ರೋಗ್ರಾಮಲ್ಲಿ ನಾನು ಹೇಳಿದ ಹಾಗೆ ನಾವು ಯೂಸ್ ಮಾಡೋದು ಮ್ಯಾಮೋಗ್ರಾಮ್. ಓಕೆ. ಮ್ಯಾಮೋಗ್ರಾಮ್ ಅಂದರೆ ಬೇಸಿಕಲಿ ಅದು ಎಕ್ಸ್ರೇ, ಒಂದು ಎಕ್ಸ್ರೇ ಯಂತ್ರ. ಅದು ಅದರಲ್ಲಿ ಏನು ಮಾಡ್ತೇವೆ ಅಂದರೆ, ಈ ಸ್ತನವನ್ನು ಎಕ್ಸ್ರೇ ಪ್ಲೇಟ್ ಮತ್ತು ಯಂತ್ರದ ಮಧ್ಯದಲ್ಲಿಟ್ಟು ನಾವು ಅದನ್ನು ಎಕ್ಸ್ರೇ ಇದು ಮಾಡಿ ಎಕ್ಸ್ರೇ ಪ್ಲೇಟಲ್ಲಿ ನೋಡ್ತೇವೆ ನಾವು ಏನಿದೆ. ಅದರಲ್ಲಿ ಗಡ್ಡೆ ಇದ್ದರೆ ನಮಗೆ ಗಡ್ಡೆಯ ಲಕ್ಷಣಗಳಿದೆ, ಕೆಲವು ಲಕ್ಷಣಗಳಿದೆ ಗಡ್ಡೆಗೆ. ಆ ಲಕ್ಷಣಗಳಿದ್ದರೆ ಅದರಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳ್ತೇವೆ. ಅಂದರೆ ನಮಗೊಂದು ಸ್ಕೋರಿಂಗ್ ಅಂತ ಇದೆ. ಲಕ್ಷಣಗಳು ಜಾಸ್ತಿ ಇದ್ದರೆ ಸ್ಕೋರ್ ಸ್ವಲ್ಪ ಜಾಸ್ತಿ ಕೊಡ್ತೇವೆ ನಾವು. ಲಕ್ಷಣಗಳು ಕಡಿಮೆ ಇದ್ದರೆ, ಕ್ಯಾನ್ಸರ್ನ ಲಕ್ಷಣಗಳು ಕಡಿಮೆ ಇದ್ದರೆ ಸ್ಕೋರ್ ಸ್ವಲ್ಪ ಕಡಿಮೆ ಕೊಡ್ತೇವೆ. ಖಚಿತವಾಗಿ ನಮಗೆ ಅದರಲ್ಲಿ ಇದು ಕ್ಯಾನ್ಸರೇ, ಇದು ಕ್ಯಾನ್ಸರ್ ಅಲ್ಲ ಅಂತ ಹೇಳೋದು 100ಕ್ಕೆ 100 ಸಾಧ್ಯವಿಲ್ಲ. ಆದರೂ ಕೇಸಸ್ ಜಾಸ್ತಿ ಅದರಲ್ಲಿ ಡಿಟೆಕ್ಟ್ ಮಾಡಲಿಕ್ಕೆ ಆಗ್ತದೆ ನಮಗೆ. ಅಂದರೆ ಈಗ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದರೆ ನಾವು ಸೆನ್ಸಿಟಿವಿಟಿ ಅಂತ ಹೇಳ್ತೇವೆ. ಈಗ ಮ್ಯಾಮೋಗ್ರಾಮಲ್ಲಿ 80ರಿಂದ 90% ನಮಗೆ ಗೊತ್ತಾಗ್ಬೋದು. 10% ಗೊತ್ತಾಗಲಿಕ್ಕೆ ಚಾನ್ಸ್ ಸ್ಕಿಪ್ ಆಗುತ್ತೆ ಅಂತ ಹೇಳ್ತೀರಿ. ಇದನ್ನು ಇನ್ನೊಂದು ವಿಧಾನದಲ್ಲಿ ಡಾಕ್ಟರ್ಗಳು ಹೇಳ್ತಾರೆ, ಅಡ್ವೈಸ್ ಮಾಡ್ತೀರಿ ಕೆಲವು ಸಲ, ಈ ಮ್ಯಾಮೋಗ್ರಫಿಗಿಂತ ಮುಂಚೆ ಈ ಸೆಲ್ಫ್ ಎಕ್ಸಾಮಿನೇಷನ್ ಅಂತ. ಡಾಕ್ಟ್ರೆ, ಈ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಏನು ಡಾಕ್ಟ್ರೆ? ಈಗ ಮ್ಯಾಮೋಗ್ರಫಿ ಅಂದರೆ ಏನಾಗುತ್ತೆ, ನಾವು ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳ್ತೀವಿ. ಅಂದರೆ ಮ್ಯಾಮೋಗ್ರಾಮ್ ಒಂದು ಫೆಸಿಲಿಟಿ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಮನೆ ಬಾಗಿಲಿಗೂ ತೊಗೊಂಡು ಹೋಗೋಕ್ಕಾಗಲ್ಲ. ECG ಇದ್ದಾಗೆ. ಸೊ ಎಲ್ಲ ಮನೆ ಬಾಗಿಲಿಗೂ ತೊಗೊಂಡೋಗೋಕ್ಕಾಗಲ್ಲ. ಓಕೆ. ಸೊ ಬೇರೆ ವೆಸ್ಟರ್ನ್ ಕಂಟ್ರೀಸಲ್ಲಿ, ಡೆವಲಪ್ಡ್ ಕಂಟ್ರೀಸಲ್ಲಿ ಹೇಗಿದೆ, ಅವ್ರದ್ದು ಗೌರ್ಮೆಂಟೇ ಪ್ರೋಟೋಕಾಲ್ ಅಂತ ಮಾಡಿದೆ. ಸೊ ಯಾವುದೇ ಮಹಿಳೆ 35 ವರ್ಷ ಆದಮೇಲೆ ಅವ್ರು ಹಾಸ್ಪಿಟ್ಲಿಗೆ ಹೋಗಲೇಬೇಕು, ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಳೇಬೇಕು, ಅದು ಗೌರ್ಮೆಂಟ್ ರೂಲ್ಸ್. ಓಕೆನಾ. ಅದಕ್ಕೆ ಗೌರ್ಮೆಂಟೇ ಪೇ ಮಾಡುತ್ತೆ. ಸೊ ಇವಾಗ ಏನಾಗ್ತಿದೆ, ನಮ್ಮ ಇಷ್ಟೊಂದು ಪಾಪ್ಯುಲೇಷನ್ ಇರೋದ್ರಿಂದ ಅದು ಒಂದು ಫೀಸಿಬಿಲಿಟಿ ಇಲ್ಲ ನಮ್ಮ ಹತ್ರ. ಎಲ್ಲ ಮನೆಗೆ ಹೋಗಿ ಎಲ್ಲ ಹೆಂಗಸರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಮ್ಯಾಮೋಗ್ರಾಮ್ ಮಾಡೋದು ಕಷ್ಟ. ಸೊ ಅದಕ್ಕೆ ನಾವು ಏನಾದರೂ ಆಲ್ಟರ್ನೇಟಿವ್ ಆಗಿ ಏನಾದರೂ ಈ ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿಯಾಗಿ, ಅಂದರೆ ಸ್ಟಾರ್ಟ್ ಆಗ್ತಿದೆ, ಶುರುವಾತು ಆಗ್ತಿದೆ, ಅವಾಗೇನು ಡಿಟೆಕ್ಟ್ ಮಾಡ್ಬೋದಾ ಅಂತೇಳಿ. ಸೊ ಏನಾಗುತ್ತೆ, ಕೆಲವೊಂದು ಸರಿ ನಾವು ಏನೋ ಒಂದು ಗಂಟು ಇರುತ್ತೆ ಸ್ತನದಲ್ಲಿ, ಅದನ್ನು ನಾವು ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಅದು ದೊಡ್ಡದಾಗಿ ಅದರಿಂದ ನಮಗೆ ನೋವು ಸ್ಟಾರ್ಟ್ ಆದಮೇಲೆ ನಮಗೆ ಅನಿಸುತ್ತೆ ಏನೋ ಇಲ್ಲಿದೆ ಅಂತೇಳಿ.
ಅದಕ್ಕೋಸ್ಕರ ನಮ್ಮ ಡೆವಲಪಿಂಗ್ ಕಂಟ್ರೀಸಲ್ಲಿ ನಾವು ಹೇಳ್ತೀವಿ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಅಂದರೆ ಹೆಂಗಸು ತನ್ನ ಸ್ತನನ ಅವರೇ ಮುಟ್ಟಿ ನೋಡಿಕೊಂಡು ಟೆಸ್ಟ್ ಮಾಡ್ಕೊಳೋದು. ಓಕೆನಾ, ಅದಕ್ಕೆ ಕೆಲವೊಂದು ಮೆಥಡ್ಸ್ ಇದೆ, ಹೇಗೆ ನೋಡ್ಕೋಬೇಕು, ಯಾವಾಗ ನೋಡ್ಕೋಬೇಕು ಅಂತೇಳಿ. ಸೊ ಯಾವುದೇ ಮಹಿಳೆ 30ರಿಂದ 35 ವರ್ಷ ಆದಮೇಲೆ ಮಿನಿಮಮ್ 3 ತಿಂಗಳಿಗೆ ಒಂದು ಸರಿ ಅವರು ಸ್ನಾನ ಮಾಡಬೇಕಾದ್ರೆ, ಇಲ್ಲಾಂದರೆ ಮಲಗೋಕ್ಕಿಂತ ಮೊದಲು ಅವರ ಒಂದು ಅಂಗೈಯಿಂದ ಆ ಸ್ತನದ ಎಲ್ಲ ಒಂದು ಭಾಗವನ್ನು ಅವರ ಎದೆಗೆ ಹೊತ್ತಿ ನೋಡ್ಕೋಬೇಕು. ಅವ್ರಿಗೇನಾದರೂ ಗಂಟು ಅನಿಸಿದರೆ, ಇಲ್ಲ ಸ್ವಲ್ಪ ಯಾವುದಾದ್ರೂ ಒಂದು ಸ್ತನದ ಭಾಗದಲ್ಲಿ ಗಟ್ಟಿಯಾಗಿದೆ ಅನಿಸಿದರೆ, ಸೊ ತಕ್ಷಣ ಅವರು ಯಾರಾದರೂ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬೇಕು. ಓಕೆ. ಸೊ ಇದನ್ನು ಭಾಳ ಸ್ಟಡೀಸಲ್ಲಿ ನಮ್ಮ ದೇಶದಲ್ಲಿ ಟೆಸ್ಟ್ ಮಾಡಿ ನೋಡಿದ್ದಾರೆ. ಸೊ ನಾವು ಕಾಸ್ಟ್ ಎಫೆಕ್ಟಿವ್ನೆಸ್ ಅಂತ ಹೇಳ್ತೀವಿ. ಏನು ಖರ್ಚಿಲ್ಲ ಅದಕ್ಕೆ, ಏನು ಖರ್ಚಿಲ್ಲದೆ ನಾವು ಬೇಗ ನೋಡಿ ಬೇಗ ಟ್ರೀಟ್ಮೆಂಟು ಕೊಟ್ಟರೆ ಸೊ ಪೂರ ಕ್ಯೂರ್ ಆಗುತ್ತೆ ಅಂತ. ಓಕೆನಾ. ಸೊ ಡೆಫಿನೆಟ್ಲಿ ಮ್ಯಾಮೋಗ್ರಾಮ್ ಎಲ್ಲರೂ ಮಾಡಿಸ್ಕೊಳ್ಳೇಬೇಕು, ಅಂದರೆ ವರ್ಷಕ್ಕೊಂದ್ಸರಿ ಮಾಡಿಸ್ಕೊಳ್ಳೇಬೇಕು. ಕೆಲವೊಂದು ಸರಿ ಮಾಡಿಸ್ಕೊಳಕ್ಕೆ ಆಗಲಿಲ್ಲ ಅಂದರೆ, ಫೆಸಿಲಿಟಿ ಇರಲಿಲ್ಲ ಅಂದರೆ, ಬೇರೆ ಬೇರೆ ರೀಸನ್ಸ್ ಇರ್ಬೋದು ಅದಕ್ಕೆ. ಸೊ ಅಟ್ಲೀಸ್ಟ್ ಮನೆಯಲ್ಲಾದ್ರೂ ಅವರ ಸ್ತನನ ಅವರು 3 ತಿಂಗಳಿಗೆ ಒಂದ್ಸರಿ ಟೆಸ್ಟ್ ಮಾಡ್ಕೊಳೋದು ಒಳ್ಳೆಯದು. ಅಂದರೆ ಸ್ಕ್ರೀನಿಂಗ್ ಅಥವಾ ಸೆಲ್ಫ್ ಎಕ್ಸಾಮಿನೇಷನಲ್ಲಿ ಆ ಮಹಿಳೆಗೆ ಮುಂದೆ ಬರುವ ಒಂದು ಅನಾಹುತ ಅಥವಾ ಆಗತಕ್ಕ ತೊಂದರೆಯನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಡಾಕ್ಟ್ರೆ. ಮತ್ತಷ್ಟು ಆ ಚರ್ಚೆಯಲ್ಲಿ ನೀವೆಲ್ಲ ಪಾಲ್ಗೊಳ್ಳಬೇಕು ಡಾಕ್ಟರ್. ನಮ್ಮ ವೀಕ್ಷಕರಿಗೆ ಮತ್ತಷ್ಟು ಮಾಹಿತಿ ಕೊಡಬೇಕು. ಒಂದು ಸಣ್ಣ ವಿರಾಮ ತಗೋ ಸಮಯ ಈಗ. ವೀಕ್ಷಕರೇ, ನೀವು ಕ್ಷೇಮ ಕಾರ್ಯಕ್ರಮ ನಿಮಗಾಗಿ ಮತ್ತೆ ಮುಂದುವರಿಯುತ್ತೆ. ವೀಕ್ಷಿಸಿ ಒಂದು ಚಿಕ್ಕ ಕಮರ್ಷಿಯಲ್ ಬ್ರೇಕ್ ನಂತರ. ವೀಕ್ಷಕರ, ವಿರಾಮದ ನಂತರ ಮತ್ತೆ ನೀವು ಕ್ಷೇಮವೇ ಆರೋಗ್ಯ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಅದಕ್ಕೆ ಸ್ಕ್ರೀನ್ ಮತ್ತು ಆರಂಭಿಕ ಪತ್ತೆ ಅಂದರೆ ಅರ್ಲಿ ಡಿಟೆಕ್ಷನ್ ಬಗ್ಗೆ ಡಾಕ್ಟರ್ ವೆಂಕಟ ತೇಜಸ್ವಿ ಹಾಗೂ ಡಾಕ್ಟರ್ ವಿನಯ್ ಕುಮಾರ್ ಅವರು ಇಬ್ಬರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಿದ್ದಾರೆ, ಮಾಹಿತಿ ಕೊಡ್ತಾಯಿದ್ದಾರೆ. ನೀವು ಕೂಡ ಕರೆ ಮಾಡಿ ಪ್ರಶ್ನೆಯನ್ನು ಕೇಳಿ ಸಂದೇಹಗಳನ್ನು ಪರಿಹರಿಸ್ಕೊಳ್ಬೋದು. ಡಾಕ್ಟರ್, ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಇಷ್ಟೆಲ್ಲ ಮಾತಾಡೋದು ನೀವು ಪರೀಕ್ಷಾ ವಿಧಾನದ ಬಗ್ಗೆ, ಮೆಮೊಗ್ರಫಿ ಬಗ್ಗೆ ಹೇಳಿದ್ರಿ. ಈ ಮೆಮೊಗ್ರಫಿ ಅಂದರೆ ಏನು ಸರ್? ಅದು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಮ್ಯಾಮೋಗ್ರಫಿ ಅಂತ ಹೇಳಿದರೆ ಅದೊಂದು ಎಕ್ಸ್ರೇ ಯಂತ್ರ. ಓಕೆ. ಈ ಎಕ್ಸ್ರೇ ಯಂತ್ರದಲ್ಲಿ ನಾವು ಈ ಸ್ತನವನ್ನಿಟ್ಟು ಎಕ್ಸ್ರೇಯನ್ನು ಅದರ ಹತ್ರ ಪಾಸ್ ಮಾಡಿ ಅದರಲ್ಲಿ ಒಂದು ನಾವು ಸಾಧಾರಣವಾಗಿ ಎಕ್ಸ್ರೇ ಫಿಲ್ಮ್ ಹೇಗೆ ಬರ್ತದೆ ಹಾಗೆ ಒಂದು ಮ್ಯಾಮೋಗ್ರಫಿ ಫಿಲ್ಮ್ ಅಂತ ಹೇಳಿ ತೆಗಿತೇವೆ. ಎಲ್ಲ ಕ್ಯಾನ್ಸರ್ಗಳಿಗೆ ಅದರದ್ದೇ ಆದ ಒಂದು ಲಕ್ಷಣಗಳಿದೆ. ಓಕೆ. ಹಾಗೆ ನಮಗೆ ಈ ಎಕ್ಸ್ರೇ, ಈ ಮ್ಯಾಮೋಗ್ರಫ್ ಫಿಲ್ಮಲ್ಲಿ ಸ್ತನದ ಕ್ಯಾನ್ಸರ್ನ ಲಕ್ಷಣಗಳಿದೆ. ಸೊ ಆ ಲಕ್ಷಣದ ಮೇಲೆ ನಾವು ಇದು ಕ್ಯಾನ್ಸರ್ ಇರಬಹುದು ಅಂತ ಹೇಳ್ತೇವೆ ಮ್ಯಾಮೋಗ್ರಾಫ್ ಫಿಲ್ಮ್ನಲ್ಲಿ. ಈ ಮ್ಯಾಮೋಗ್ರಫಿಯಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಓಕೆ. ಅದು ಈ ಕಾಲ ಹೋದ ಕ್ರಮೇಣ ಬದಲಾಗ್ತಾ ಇದೆ. ಮೊದಲು 2D ಮ್ಯಾಮೋಗ್ರಾಮ್ಸ್ ಅಂತ ಹೇಳಿತ್ತು, ಈಗ ಹೊಸ್ತು ಲೇಟೆಸ್ಟ್ 3D ಮ್ಯಾಮೋಗ್ರಾಮ್ ಅಂತ ಹೇಳಿ ಬಂದಿದೆ. 3D ಮ್ಯಾಮೋಗ್ರಾಮಲ್ಲಿ ಹೇಗೆ ಅಂತ ಹೇಳಿದರೆ, ಈಗ ಸಾಧಾರಣ ಒಂದು CT ಸ್ಕ್ಯಾನ್ ಮಾಡುವಾಗೆ ನಮ್ಮ ಸ್ತನದ್ದು ಮಾತ್ರ CT ಸ್ಕ್ಯಾನ್ ಮಾಡಿದಷ್ಟು ಫಲ ಉಂಟು ಅದರಲ್ಲಿ. ಅಂದರೆ ಅದಷ್ಟು ನಾವು ತುಂಬ ಆ ಸ್ತನವನ್ನು ಬೇರೆ ಬೇರೆ ಸೆಕ್ಷನ್ ಮಾಡಿ ನೋಡಿದಷ್ಟು ಫಲ ಉಂಟು ಅಂತೇಳಿ. ಅದರಲ್ಲಿ 2D ಮ್ಯಾಮೋಗ್ರಾಮ್ಗಿಂತಲೂ ಜಾಸ್ತಿ ನಮಗೆ ಅದರಲ್ಲಿ ಡಿಟೆಕ್ಟ್ ಮಾಡಲಿಕ್ಕೆ ಆಗ್ತದೆ ಮ್ಯಾಮೋಗ್ರಾಮಲ್ಲಿ, 3D ಮ್ಯಾಮೋಗ್ರಾಮಲ್ಲಿ. ಅಂದರೆ ಸೂಕ್ಷ್ಮವಾಗಿ ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ, ಅಡ್ವಾನ್ಸ್ಡ್. ಹೌದು. ಈಗ ಮೆಮೊಗ್ರಫಿಯಲ್ಲಿ ಸೂಕ್ಷ್ಮವಾಗಿ ಏನಾದರೂ ಇದ್ದರೆ, ಕಣಗಳು ಬೆಳೆದಿದ್ದರೆ ಅದನ್ನು ನೋಡಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಿ. ಡಾಕ್ಟರ್, ಈಗ ಮೆಮೊಗ್ರಫಿ ಅಲ್ಲದೆ ಬೇರೆ ವಿಧಾನಗಳಿಂದ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಸಾಧ್ಯ ಇದೆ, ಖಚಿತವಾಗಿ ಸಾಧ್ಯ ಇದೆ. ಹೇಗಂತ ಹೇಳಿದರೆ, ಮ್ಯಾಮೋಗ್ರಾಮ್ ಮಾಡಲಿಕ್ಕೆ ನಮಗೊಂದು ಈಗ ಒಂದು 20 ವರ್ಷದ ಹದಿಹರೆಯದ ಹುಡುಗಿ ಬಂದರೆ ನಮಗೆ ಮ್ಯಾಮೋಗ್ರಾಮ್ ಮಾಡಲಿಕ್ಕೆ ಕಷ್ಟ. ಓಕೆ. ಸೊ ಅದರಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೇವೆ. ನಾರ್ಮಲ್ ನಾವೀಗ ಹೊಟ್ಟೆಗೆಲ್ಲ ಮಾಡುವ ಅಲ್ಟ್ರಾಸೌಂಡ್ ಇರುವ ಹಾಗೆ ಸ್ತನಕ್ಕೂ ಅಲ್ಟ್ರಾಸೌಂಡ್ ಮಾಡಿ ನೋಡ್ತೇವೆ. ಅದರಲ್ಲಿ ನಮಗೆ ಬೇರೆ ಬೇರೆ ಕ್ಯಾನ್ಸರ್ನ ಲಕ್ಷಣ ಕಂಡ್ರೆ ಮತ್ತೆ ನಾವು ಕ್ಯಾನ್ಸರ್ ಅಂತ ಪ್ರೂವ್ ಆದರೆ ಮತ್ತು ಅದನ್ನು ನಾವು ಮ್ಯಾಮೋಗ್ರಾಮ್ ಮಾಡಲಿಕ್ಕೆ ಆಗ್ತದೆ, ಇಲ್ಲದರೆ ಮ್ಯಾಮೋಗ್ರಾಮ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ 20 to 30 ಇಯರ್ಸಲ್ಲಿ ಬರುವ ಪೇಷಂಟ್ಗಳನ್ನು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡ್ತೇವೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನಮಗೆ ಡೌಟ್ ಬಂದಿರ್ಬೋದು, ಮ್ಯಾಮೋಗ್ರಾಮ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿರುವವರಿಗೆ ನಾವು MRI ಸ್ಕ್ಯಾನ್ ಸಹ ಮಾಡಿ ನೋಡ್ಬೋದು. MRIಯಲ್ಲಿ ಎಗೇನ್ ನಮಗೆ ಕೆಲವು ಲಕ್ಷಣಗಳಿದೆ, ಅದನ್ನು ನೋಡಿ ನಾವು ಇದು ಕ್ಯಾನ್ಸರ್ ಇರ್ಬೋದು, ಅಲ್ಲ ಸಾಧಾರಣವಾದ ಗೆಡ್ಡೆ ಇರ್ಬೋದು ಅಂತ ಹೇಳ್ತೇವೆ.
ಸೊ ಈಗ ಸ್ಕ್ರೀನಿಂಗ್ ಟೂಲ್ ಅಂತ ನಾವೀಗ ಪುನಃ ಹೇಳ್ತಿದ್ರು, ನಮ್ಮ ಭಾರತದಲ್ಲಿ ಈಗ ಮಾಡ್ತಿದ್ರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಪ್ಲಸ್ ಮ್ಯಾಮೋಗ್ರಾಮ್ ಅಂತ ಮಾಡಿದರೆ ನಿಯರ್ಲಿ ಮೋರ್ ದೆನ್ 90% ನಮಗೆ ಕ್ಯಾನ್ಸರನ್ನು ಬೇಗ ಹಿಡಿಬೋದು, ಪತ್ತೆ ಹಚ್ಬೋದು. ಎರಡು ಸೇರಿಸಿದರೆ, ಜೊತೆಗೆ ಸೇರಿಸಿದರೆ. ಓಕೆ. ಸರ್, ಈಗ ಜಾಗತಿಕ ಮಟ್ಟದಲ್ಲಿರ್ಬೋದು, ನಮ್ಮ ದೇಶಕ್ಕೆ ಹೋಲಿಸಿದರೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಹೋಲಿಸಿದರೆ ನೀವು ಹೇಳಿದ್ರೆ ಎಷ್ಟು ಕಾಮನ್ ಅಂತ ಹೇಳಿ, ಎಷ್ಟು ಸರ್ವೇಸಾಮಾನ್ಯವಾಗಿ ಎಷ್ಟಿರುತ್ತೆ, ಇದರ ಪ್ರಮಾಣ ಎಷ್ಟು ಅಂತ ಸ್ವಲ್ಪ ಹೇಳ್ಬೋದು? ಅಂದರೆ ಇನ್ಸಿಡೆನ್ಸ್ ಅಂತ ಅಂದರೆ ಯಾವುದೇ ಪ್ರಮಾಣದಲ್ಲಿ ಆಗ್ತಿದೆ ಅಂತ ಅಂದರೆ ಓವರಾಲ್ ಆಗಿ ನಮ್ಮ ಅಂದರೆ ಬೇರೆ ಒಂದು ದೇಶದಲ್ಲಿ ಬೇರೆ ಬೇರೆ ಒಂದು ಇದರಲ್ಲಿ ಆಗ್ತಾ ಇದೆ. ಅಂದರೆ ಈವನ್ ಏಜ್ ವೈಸ್ ಇನ್ಸಿಡೆನ್ಸ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನಾವು ಕ್ಯಾನ್ಸರ್ ಈಸ್ ಎ ಡಿಸೀಸ್ ಆಫ್ ಓಲ್ಡ್ ಏಜ್, ಓನ್ಲಿ ವೃದ್ಧಾಪ್ಯದಲ್ಲಿ ಆಗೋ ಒಂದು ಕಾಯಿಲೆ ಅಂತ. ಸೊ ನೀವೀಗ ವೆಸ್ಟರ್ನ್ ಕಂಟ್ರೀಸ್, ಅಮೇರಿಕಾ ಆಗಲಿ ಯುರೋಪಿಯನ್ ಕಂಟ್ರೀಸಲ್ಲಿ ನೋಡಿದರೆ ನೀವು 30-35 ವರ್ಷದಲ್ಲಿ ನೀವು ಬ್ರೆಸ್ಟ್ ಕ್ಯಾನ್ಸರ್ ನೋಡೋದೇ ಇಲ್ಲ, ನೋಡಿದ್ರೂ ಇಟ್ಸ್ ವೆರಿ ಲೆಸ್ ಕಾಮನ್. ಓಕೆನಾ? ಅದೇ ಈಗ ನಾವು ಡೈಲಿ ಕ್ಲಿನಿಕಲ್ಲಿ ನೋಡ್ತಿದ್ದೀವಿ, ಏನೂ ಇಲ್ಲ ಅಂದ್ರೂ ತಿಂಗಳಿಗೆ 2-3 ಕೇಸು 30 ವರ್ಷ ಒಳಗಡೆ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾಯಿದೆ. ಸೊ ಮತ್ತು ನೀವು ಇನ್ಕ್ರೀಸ್ ಅಂದರೆ ಎಷ್ಟು ವೇಗವಾಗಿ ಇದು ಜಾಸ್ತಿ ಆಗ್ತಾ ಇದೆ ಅಂದರೆ ಬೇರೆ ಕಂಟ್ರೀಸ್ಗೆಲ್ಲ ಕಂಪೇರ್ ಮಾಡಿದರೆ ಬ್ರೆಸ್ಟ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ನೋಡಿ, ಇವಾಗ ನಾವು ಲಂಗ್ ಕ್ಯಾನ್ಸರ್ ಮೊದಲೆಲ್ಲ ಕಾಮನ್ ಆಗಿತ್ತು, ಇವಾಗ ಸ್ವಲ್ಪ ಸ್ಮೋಕಿಂಗು ಎಲ್ಲ ಎಜುಕೇಷನ್ ಕಡಿಮೆ ಆಗಿ ಎಲ್ಲ ಆದಮೇಲೆ ಸ್ವಲ್ಪ ಕಡಿಮೆ ಆಗ್ತಿದೆ. ಬಟ್ ಸ್ತನ ಕ್ಯಾನ್ಸರು ಬೇರೆ ಎಲ್ಲ ಕ್ಯಾನ್ಸರ್ಗಿಂತಲೂ ಕಂಪೇರ್ ಮಾಡಿದರೆ ಸೊ ಭಾಳ ವೇಗವಾಗಿ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ನಾನಾ ಕಾರಣಗಳು ಇರ್ಬೋದು. ಓವರಾಲ್ ಇನ್ಸಿಡೆನ್ಸ್ ಹೇಳ್ತೀವಿ ನಾವು 1 in 1 lakh ಅಂತ ಹೇಳ್ತೀವಿ, ಲಕ್ಷಕ್ಕೊಂದು ಲಕ್ಷ, ಅದು ಕಡಿಮೆ ಅನಿಸ್ಬೋದು. ಬಟ್ ನೀವು ಓವರಾಲ್ ಪಾಪ್ಯುಲೇಷನ್ ತೊಗೊಂಡ್ರೆ ಇಟ್ಸ್ ವೆರಿ ಹೈ ಇನ್ಸಿಡೆನ್ಸ್. ಎಕ್ಸ್ಪೆಷಲಿ ನಮ್ಮ ಕರ್ನಾಟಕ, ನೀವು ಪಾಪ್ಯುಲೇಷನ್ ಜನಸಂಖ್ಯೆ ಒಂದು ಡೆನ್ಸಿಟಿ ಮತ್ತು ಇನ್ಸಿಡೆನ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ತೊಗೊಂಡ್ರೆ ಬ್ಯಾಂಗ್ಳೂರಲ್ಲಿ, ನಮ್ಮ ಕ್ಯಾಪಿಟಲ್ ಸಿಟಿ ಬ್ಯಾಂಗ್ಳೂರಲ್ಲಿ ಅತ್ಯಧಿಕವಾಗಿ ಇನ್ಸಿಡೆನ್ಸ್ ಆಗ್ತಾ ಇರೋದು. ಸೊ ಈವನ್ ನಮ್ಮ ಜರ್ನಲ್ಸಲ್ಲಿ ರಿಸರ್ಚ್ ಪೇಪರಲ್ಲಿ ಹೇಳ್ತೀವಿ ನಾವು. ಸೊ ನಾವು ಬ್ಯಾಂಗ್ಳೂರ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಸಿಟಿ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ರಾಜಧಾನಿ ಆಗಿದೆ. ನಾವೆಲ್ಲ IT ಕ್ಯಾಪಿಟಲ್ ಅಂತ ಹೇಳ್ತಿದ್ವಿ. ಸೊ ನಾವು ಡಾಕ್ಟರ್ಸ್ ಹೇಳ್ತೀವಿ ಇದು ಬ್ರೆಸ್ಟ್ ಕ್ಯಾನ್ಸರ್ ಕ್ಯಾಪಿಟಲ್ ಅಂತೇಳಿ. ಸೊ ಅಷ್ಟೊಂದು ಇನ್ಸಿಡೆನ್ಸ್ ಭಾಳ ಆಗ್ತಾ ಇದೆ ನಮ್ಮ ಇದರಲ್ಲಿ. ಮತ್ತು ನಾಟ್ ಓನ್ಲಿ ಅಂದರೆ ಬ್ಯಾಂಗ್ಳೂರಲ್ಲಿ ಅಷ್ಟೇ ಅಲ್ಲ, ಈವನ್ ಬ್ಯಾಂಗ್ಳೂರ್ ಆದಮೇಲೆ ನೆಕ್ಸ್ಟ್ ಇನ್ಸಿಡೆನ್ಸ್ ಇರೋದು ಚೆನ್ನೈ, ನೆಕ್ಸ್ಟು ಅಹಮದಾಬಾದ್, ನೆಕ್ಸ್ಟು ದಿಲ್ಲಿ. ಸೊ ಎರಡು ವಿಷಯ, ಒಂದು ಕಂಪ್ಯಾರಿಟಿವ್ಲಿ ಅಂದರೆ ಬೇರೆ ದೇಶ ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲಿ ಯಂಗ್ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಕಡಿಮೆ ಏಜಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸು ಭಾಳನೇ ಜಾಸ್ತಿ ಆಗ್ತಾ ಇದೆ. ಓವರಾಲ್ ಇನ್ಸಿಡೆನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಎಲ್ಲ ಏಜಲ್ಲೂ ಕೂಡ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸು ಜಾಸ್ತಿ ಆಗ್ತಾ ಇದೆ. ಇನ್ನೊಂದು, ನೀವು ಆಗಲೇ ನಾವು ಡಿಸ್ಕಸ್ ಮಾಡ್ದಂಗೆ ಸ್ತನ ಕ್ಯಾನ್ಸರು ಮೇಲ್ಸಲ್ಲಿ ಆಗ್ಬೋದಾ, ಗಂಡಸರಿಗೆ ಆಗ್ಬೋದಾ ಅಂತ ಹೇಳಿ ಸಾಧ್ಯತೆಗಳು ಇದೆ. ಬಟ್ ಇನ್ಸಿಡೆನ್ಸ್ ಕಡಿಮೆ, ಅಂದರೆ ಆಗೋ ಒಂದು ರಿಸ್ಕ್ ಕೂಡ ಕಡಿಮೆ. ಏನೋ ಒಂದು ಅವರು ತೊಟ್ಟಲ್ಲಿ ಏನಾದರೂ ಅಲ್ಲಿ ಎದೆಯಲ್ಲಿ ಏನಾದರೂ ಒಂದು ಗಾಯ ಥರ ಆದರೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಇರಬಹುದು. ಸೊ ಈವನ್ ಗಂಡಸರಿಗೆ ಕೂಡ ಆ ಏರಿಯಾದಲ್ಲಿ ಏನಾದರೂ ಒಂದು ಸಣ್ಣ ಗಡ್ಡೆ ಇಲ್ಲ ಸಣ್ಣ ಗಾಯ ಆಯಿತು, ಅಲ್ಸರ ಥರ ಆಯಿತು, ಅದು ಬ್ರೆಸ್ಟ್ ಕ್ಯಾನ್ಸರ್ ಇರಬಹುದು. ಅವರು ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ತಗೋಬೇಕು. ಅಂದರೆ ಡಾಕ್ಟ್ರೆ, ನೀವು ಹೇಳೋದು ನಮ್ಮ ಕರ್ನಾಟಕದ ಉದ್ಯಾನ ನಗರಿ ಬೆಂಗಳೂರಲ್ಲಿ ಜಾಸ್ತಿ ಇದೆ, ಚೆನ್ನೈಯಲ್ಲಿದೆ, ಅಹಮದಾಬಾದ್ ಅಂತ, ಅಂದರೆ ಈ ಮೆಟ್ರೋ ಸಿಟಿಗಳಲ್ಲಿ ಜಾಸ್ತಿ ಒಂದು ಸಮಸ್ಯೆ ಕಂಡು ಬರ್ತದೆ ಅಂತ. ಅಂದರೆ ನೀವೊಂದು ತಜ್ಞರಾಗಿ ಇದಕ್ಕೆ ಒಂದು ಕಾರಣ ಏನಿರ್ಬೋದು ಡಾಕ್ಟರ್? ನಾನು ಆಗಲೇ ಹೇಳ್ದಂಗೆ ಸಿಂಗಲ್ ಫ್ಯಾಕ್ಟರ್ ಇಲ್ಲ ಇದಕ್ಕೆ. ಅಂದರೆ ಮೆನಿ ಟೈಮ್ಸ್ ಏನಾದ್ರು ಯಾವುದೇ ಕ್ಯಾನ್ಸರ್ ಆಗಿರ್ಬೋದು, ನಾವು ಇದರಿಂದಲೇ ಈ ಕ್ಯಾನ್ಸರ್ ಬಂದಿದೆ ಅಂತ ಹೇಳೋದು ಭಾಳ ಕಷ್ಟ. ಓಕೆನಾ? ಕ್ಯಾನ್ಸರ್ ಹಾಗೆ ಅದು ಯಾವುದೇ ಒಂದು ಕಾರಣದಿಂದ ಕ್ಯಾನ್ಸರ್ ಬರಲ್ಲ. ಅದಕ್ಕೆ ನಾವು ಯಾವುದೇ ಕ್ಯಾನ್ಸರು ನಮ್ಮ ಜೀನ್ಸಲ್ಲಿ ಸಮ ಡಿಫೆಕ್ಟ್ ಇರೋದ್ರಿಂದ ಅದು ಬರುತ್ತೆ. ಜೀನ್ಸಲ್ಲಿ ಡಿಫೆಕ್ಟ್ ಆಗಬೇಕಂದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅದು ಪೊಲ್ಯೂಷನ್ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ಸ್ ಇರ್ಬೋದು, ಇಲ್ಲ ಅನುವಂಶೀಯವಾಗಿ ಅಂದರೆ ಫ್ಯಾಮಿಲಿಯಲ್ಲಿ ಇರ್ಬೋದು, ಬೇರೆ ಬೇರೆ ಕೆಮಿಕಲ್ಸ್ ಇರ್ಬೋದು. ಇವನ್ ಫುಡ್ಡಲ್ಲಿ ಕೆಲವೊಂದು ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ, ಅಂದರೆ ಕ್ಯಾನ್ಸರ್ ಮಾಡುವ ಕ್ಯಾನ್ಸರ್ ಕಾರಕ ಕಣಗಳು, ಅಂಶಗಳು. ಸೊ ಅವೆಲ್ಲ ಇರ್ಬೋದು. ಅಂದರೆ ಇದರಿಂದಲೇ ಬಂದಿದೆ ಅಂತ ಹೇಳೋದು ಭಾಳ ಕಷ್ಟ. ಸೊ ಅದು ಏನಾದರೆ ಇಟ್ಸ್ ಎ ವಂಡರ್ ಡ್ರಗ್ ಅಂತ ಹೇಳ್ತೀವಿ, ಅದರಿಂದನೇ ಬರ್ತಿದೆ ಅಂತ ಗೊತ್ತಾಗ್ಬಿಟ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು, ಕ್ಯಾನ್ಸರ್ ಪೂರ ಅವಾಯ್ಡ್ ಮಾಡ್ಬೋದು. ಅದೇ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಂತ. ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಅಂದರೆ ಇವತ್ತು ನಾವು ಅಡುಗೆ ಮಾಡ್ತಾ ಇಲ್ಲ, ಮನೆಯಲ್ಲಿ ಫಾಸ್ಟ್ ಫುಡ್ಡನ್ನು ಆರ್ಡರ್ ಮಾಡ್ಕೊಂಡು ತಿಂತೀವಿ, ರುಚಿಗೆ ಬೇಕಾದಂತ ತಿಂತೀವಿ. ಆದರೆ ಒಳಗಡೆ ಮಾತಾಡಿದ ಹೊಟ್ಟೆಗೆ ಅಥವಾ ನಮ್ಮ ದೇಹದ ಬೇರೆ ಭಾಗಗಳಿಗೆ ಮಾತಾಡೋಕ್ಕೆ ಬರಲ್ಲ, ಅವುಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ನಾವು ಮರಿತೀವಿ ಅಂತ ಹೇಳ್ತಾ ಇದ್ರಿ ಡಾಕ್ಟ್ರೆ. ಸರ್, ಈಗ ನೀವು ಹೇಳಿದ್ರಿ, ಈಗ ಹೆಂಗಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಈ ಥರ ಎಲ್ಲ ಮೆಮೊಗ್ರಫಿ ಮತ್ತು ಬೇರೆ ಡಿಟೆಕ್ಷನ್ ಮಾಡೋದು ಅದನ್ನು ಮಾಡ್ತೀರಿ. ಗಂಡಸರಿಗೆ ಬಂದಾಗ ಯಾವ ರೀತಿ ಪರೀಕ್ಷೆ ಮಾಡ್ತೀರಿ? ಅದೇ ಸೇಮ್ ಮೆಮೊಗ್ರಾಮ್ ಮಾಡ್ತೇವೆ, ಅವರಿಗೂ ಅಲ್ಟ್ರಾಸೌಂಡ್ ಮಾಡಿ ನೋಡ್ತೇವೆ, ಅವರಿಗೆ MRI ಮಾಡಲಿಕ್ಕೆ ಆಗ್ತದೆ.
ಸೇಮ್ ಹೆಂಗಸರಿಗೆ ಗಂಡಸರಿಗೆ ಬಂದರೆ ಪತ್ತೆ ಹಚ್ಚುವಿಕೆ ಒಂದೇ ರೀತಿಯಲ್ಲಿ ಮಾಡ್ತೇವೆ. ಓಕೆ. ಅಂದರೆ ಈಗ ಎಲ್ರಿಗೂ ಕೂಡ ಮೆಮೊಗ್ರಫಿ ಮಾಡಬೇಕೆ ಅಥವಾ ಸ್ಕ್ರೀನಿಂಗ್ ಮಾಡಿದ್ರೆ ಸಾಕು? ಅಲ್ಲ, ಸ್ಕ್ರೀನಿಂಗ್ ಅಂತ ಹೇಳಿದರೆ ನಾನು ಹೇಳಿದ ಹಾಗೆ 35 ವರ್ಷದಿಂದ ಮೇಲೆ ಇರುವವರಿಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಗೆ ಹೇಳ್ತಾರೆ, ಸಮಾಜದಲ್ಲಿರುವ ಎಲ್ಲ 35 ವರ್ಷದಿಂದ ಮೇಲೆ ಇರುವ ಮಹಿಳೆಯರಿಗೆ ವರ್ಷಕ್ಕೂ ಒಮ್ಮೆ ಮ್ಯಾಮೋಗ್ರಾಮ್ ಮಾಡಿ ನೋಡೋದು ಸ್ಕ್ರೀನಿಂಗ್ ಪ್ರೋಗ್ರಾಮ್. ಇದರಲ್ಲಿ ಅವರು ಹೇಳಿದ ಹಾಗೆ ಲಕ್ಷದಲ್ಲಿ 1 ಪಾಸಿಟಿವ್ ಕೇಸ್ ಬರ್ಬೋದು, ಕಂಡುಹಿಡಿಬೋದು. ಬಟ್ ನಾವು ಒಂದು ಕೇಸನ್ನು ಬೇಗ ಕಂಡುಹಿಡಿದು ಟ್ರೀಟ್ ಮಾಡಿದರೆ ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ನ ಪರ್ಪಸ್ ಸಕ್ಸಸ್ ಆಗ್ತದೆ. ಓಕೆ, ಸೊ ದ್ಯಾಟ್ ಈಸ್ ದ ಐಡಿಯಾ ಆಫ್ ಸ್ಕ್ರೀನಿಂಗ್ ಪ್ರೋಗ್ರಾಮ್. ಮತ್ತೊಂದು ಏನಂದರೆ, ಈಗ ಮೆಟ್ರೋ ಸಿಟೀಸಲ್ಲಿ ಇನ್ಸಿಡೆನ್ಸ್ ಜಾಸ್ತಿ ಯಾಕೆ, ಒಂದು ಕಾರಣ ಏನಂದರೆ ಡಿಟೆಕ್ಷನ್ ಇಸ್ ಬೆಟರ್. ಅಲ್ಲಿ ಅರ್ಲಿ ಡಿಟೆಕ್ಟ್ ಆಗ್ತದೆ, ಅಲ್ಲಿ ಫೆಸಿಲಿಟೀಸ್ ಜಾಸ್ತಿ, ಈ ಮ್ಯಾಮೋಗ್ರಾಮ್ ಫೆಸಿಲಿಟೀಸ್ ಎಲ್ಲ ಜಾಸ್ತಿ ಇದೆ, ಅಲ್ಲಲ್ಲಿದೆ. ಸೊ ಜಾಸ್ತಿ ಜನ ಹೋಗಿ ಅದನ್ನು ಡಿಟೆಕ್ಟ್ ಮಾಡ್ತಾರೆ. ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್. ಈ ಮ್ಯಾಮೋಗ್ರಾಫ್ ಫೆಸಿಲಿಟಿ ಎಲ್ಲ ಸಿಟೀಸಲ್ಲಿ ಇಲ್ಲ. ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ನ ಪ್ರಮಾಣ ಬೇರೆ ಕಡೆನೂ ಇರ್ಬೋದು, ಗೊತ್ತಾಗದೇ ಇರ್ಬೋದು ಅಷ್ಟೇ. ಡಾಕ್ಟರ್, ಈಗ ಈ ಮೆಮೊಗ್ರಫಿ ಅಂತ ನಾವು ಮಾತಾಡ್ತಿದ್ವಲ್ಲ, ಅದಕ್ಕೆ ಎಷ್ಟು ಖರ್ಚು ಬರುತ್ತೆ? ಒಂದು ಮ್ಯಾಮೋಗ್ರಾಫಿ ಸಾಧಾರಣ ಒಂದು 500 ರೂಪಾಯಿಯಿಂದ 1000 ರೂಪಾಯಿ ತನಕ ನಮ್ಮ ಈ ಪ್ರದೇಶದಲ್ಲಿದೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಇದೆ. 2D ಮ್ಯಾಮೋಗ್ರಾಮಿಗೆ ಬೇರೆ ಇರ್ತದೆ, 3D ಮ್ಯಾಮೋಗ್ರಾಮ್ ಸ್ವಲ್ಪ ಜಾಸ್ತಿ ಖರ್ಚಾಗ್ತದೆ. ಓಕೆ ಡಾಕ್ಟರ್, ಒಂದು ಮಿಸ್ಕನ್ಸೆಪ್ಷನ್ ಎಲ್ಲ ಇದೆ ಅಲ್ಲ, ತಪ್ಪು ಕಲ್ಪನೆ. ಅಂದರೆ ಯಾವುದೇ ಒಂದು ಕ್ಯಾನ್ಸರ್ ಟೆಸ್ಟ್ ಮಾಡಿಸ್ಬೇಕಂದ್ರೆ ಏನು ಭಾಳ ಖರ್ಚಾಗುತ್ತೆ, ಲಕ್ಷಗಟ್ಟಲೆ ಖರ್ಚಾಗುತ್ತೆ. ಇದು ಏನೂ ಇಲ್ಲ. ನೀವು ಹಾಸ್ಪಿಟ್ಲಿಗೆ ಬೆಳಗ್ಗೆ ಬಂದು ಒಂದು ಗಂಟೆ 1.5 ಗಂಟೆಯಲ್ಲಿ ನಿಮ್ಮ ಕೈಯಲ್ಲಿ ರಿಪೋರ್ಟ್ ಕೂಡ ಸಿಗುತ್ತೆ. ನಿಮಗೆ 500ರಿಂದ 1000 ರಿಪೋರ್ಟ್ ಎಲ್ಲ ಕೆಲಸ ಆಗುತ್ತೆ. ಸೊ ಅದರಿಂದ ಅಡ್ವಾಂಟೇಜ್ ಭಾಳ. ಸೊ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗೋದ್ರಿಂದ ಓವರ್ ಆಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನು ಖರ್ಚಾಗುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ಓನ್ಲಿ ಆಪ್ರೇಷನಿಂದ ಪೂರ ಕ್ಯೂರ್ ಆಗಿಬಿಡುತ್ತೆ. ಅದು ಮತ್ತೆ ಲೇಟ್ ಆಯಿತು, ಇಲ್ಲ ಸ್ಟೇಜ್ 3-4 ಬಂತಂದರೆ ಅದಕ್ಕೆ ಒಂದು ರೇಡಿಯೋಥೆರಪಿ ತೊಗೋಬೇಕು, ಅದಕ್ಕೆ ಕೀಮೋಥೆರಪಿ ಇಂಜೆಕ್ಷನ್ ತೊಗೋಬೇಕು. ಸೊ ಅದಕ್ಕೆಲ್ಲ ಖರ್ಚು ಕೂಡ ಭಾಳ ಆಗುತ್ತಲ್ಲ. ಸೊ ಅರ್ಲಿ ಡಿಟೆಕ್ಷನ್ ಮಾಡೋದ್ರಿಂದ ಸೊ ನಿಮ್ಮ ಜೀವನ ಉಳಿಸ್ಕೋಬೋದು ನಾವು. ಎರಡನೇದು ಕ್ಯಾನ್ಸರ್ ಒಂದು ಖರ್ಚಾಗೋ ಹಣನೂ ಕೂಡ ಕಡಿಮೆ ಮಾಡ್ಬೋದು. ಅದು ಕ್ಯಾನ್ಸರ್ ಆಗಬೇಕಾಗಿಲ್ಲ, ಬೇರೆ ಗಡ್ಡೆನೂ ಆಗಿರ್ಬೋದು. ಅದು ಒಂದು ಎಲ್ಲ ವೀಕ್ಷಕರು ತಿಳ್ಕೋಬೇಕು. ಯಾವುದೇ ಒಂದು ಬ್ರೆಸ್ಟ್ ಗಡ್ಡೆ, ಎಲ್ಲ ಬ್ರೆಸ್ಟ್ ಗಡ್ಡೆಗಳು ಕ್ಯಾನ್ಸರ್ ಆಗಿರೋದಿಲ್ಲ. ಓಕೆನಾ? ಸೊ ಋತುಚಕ್ರ ಇರುತ್ತಲ್ಲ ಫೀಮೇಲ್ಸ್, ಆ ಟೈಮಲ್ಲಿ ಅಂದರೆ ಅವ್ರದ್ದು ಮುಟ್ಟು ಇನ್ನೇನು ಸ್ಟಾರ್ಟ್ ಆಗ್ತಿದೆ, ಆ ಟೈಮಲ್ಲಿ ಸ್ವಲ್ಪ ಸ್ತನದಲ್ಲಿ ಸಣ್ಣ ಸಣ್ಣ ಗಡ್ಡೆ, ಸ್ವಲ್ಪ ಹಾರ್ಡ್ನೆಸ್ಸು ಅದು ಇರುತ್ತೆ. ಓಕೆನಾ? ಅದಕ್ಕೆ ಹೆದರ್ಕೊಳೋದೇನು ಬೇಡ. ಓಕೆನಾ? ಅದು ಏನಂದರೆ ಅದು ಒಂದು ಸರಿ ಅವ್ರಿಗೆ ಸೈಕಲ್ ಕಂಪ್ಲೀಟ್ ಆದ ತಕ್ಷಣವೇ ಸೊ ಅದು ಕಡಿಮೆ ಆಗಿಬಿಡುತ್ತೆ. ಸೊ ಆ ಸೈಕಲ್ ಕಡಿಮೆ ಆದಮೇಲೂ ಅವ್ರಿಗೆ ಗಡ್ಡೆ ಇತ್ತು, ಅದು ದೊಡ್ಡದಾಗ್ತಿದೆ, ಇಲ್ಲಾಂದರೆ ಅದು ಕಡಿಮೆ ಆಗೋದು ಜಾಸ್ತಿ ಆಗೋದು ಆ ಥರ ಆಗ್ತಿಲ್ಲ, ಮತ್ತು ಯಾವುದೇ ಅವ್ರ ಸೈಕಲ್ಸ್ಗೆ ರಿಲೇಷನ್ ಇಲ್ಲ ಅಂದರೆ ಅದು ಕ್ಯಾನ್ಸರ್ ಗಡ್ಡೆ ಇರಬಹುದು. ಆವಾಗ ಸ್ಕ್ರೀನಿಂಗ್ ಮಾಡಿಸ್ಬೇಕು, ಮೆಮೊಗ್ರಫಿ ಮಾಡಿಸ್ಬೇಕು. ಓಕೆ ಡಾಕ್ಟ್ರೆ, ಮತ್ತಷ್ಟು ಮಾಹಿತಿ ನೀವು ಕೊಡಬೇಕಾಗಿದ್ದೆ. ಒಂದು ಸಣ್ಣ ವಿರಾಮ ತಗೋಬೇಕು. ವೀಕ್ಷಕರೇ, ನೀವು ಕ್ಷೇಮ ಕಾರ್ಯಕ್ರಮ ನಿಮಗಾಗಿ ಮತ್ತೆ ಮುಂದುವರಿಯುತ್ತೆ. ಕರೆ ಮಾಡಿ, ಮಾತಾಡಿ, ಮಾಹಿತಿ ಸಂಗ್ರಹಿಸಿ. ಒಂದು ಚಿಕ್ಕ ವಿರಾಮದ ನಂತರ ವೀಕ್ಷಕರೇ, ವಿರಾಮದ ನಂತರ ಮತ್ತೆ ನೀವು ಕ್ಷೇಮ ಆರೋಗ್ಯ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸ್ತನದ ಕ್ಯಾನ್ಸರ್ ಆರಂಭಿಕ ಪತ್ತೆ ಮತ್ತು ಸ್ಕ್ರೀನಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಇಬ್ಬರು ಖ್ಯಾತ ತಜ್ಞರು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ಡಾಕ್ಟರ್, ಈಗ ಮೆಮೊಗ್ರಫಿ ಬಗ್ಗೆ ಹೇಳ್ತಾ ಇದ್ರಿ. ಈ ಮೆಮೊಗ್ರಫಿ ಅಂತಂದರೆ ಒಂದು ವ್ಯಕ್ತಿ, ಮಹಿಳೆ ಒಂದು ಸಲ ಮಾಡಿಬಿಟ್ರೆ ಸಾಕೆ ಅಥವಾ ಮತ್ತೆ ಮಾಡಬೇಕಾಗೋ ಸಂದರ್ಭಗಳು ಬರುತ್ತೆ? ಹಾಗೆ ಮ್ಯಾಮೋಗ್ರಫಿ ಅಂದರೆ ಈಗ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದರೆ ವರ್ಷಕ್ಕೆ 1 ಸಲ ಅಂತ ಲೆಕ್ಕ. ಓಕೆ, ವರ್ಷಕ್ಕೂ 1 ಸಲ ಮಾಡಿ ನೋಡೋದು. ಹಾಗೆ ಅಂತ ಹೇಳಿ ಈಗ ನಮಗೊಂದು ಮ್ಯಾಮೋಗ್ರಫಿ ಮಾಡುವಾಗ ಅದರಲ್ಲಿ ಒಂದು ಸಸ್ಪಿಷಿಯಸ್ ಲೀಷನ್ ಅಂತ ಹೇಳ್ತೇವೆ ನಾವು. ಅಂದರೆ ಇರಲೂಬಹುದು, ಇರದಿರಲೂಬಹುದು. ಹಾಗೆ ಇದ್ದರೆ ಆ ಪೇಷಂಟಿಗೆ ನಾವು ಕೆಲವೊಮ್ಮೆ 6 ವಾರ ಕಳೆದು ಬನ್ನಿ ಅಂತ ಹೇಳ್ತೇವೆ, ಇಲ್ಲದ್ರೆ 6 ತಿಂಗಳು ಕಳೆದು ಬನ್ನಿ ಅಂತ ಹೇಳ್ತೇವೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಈ ಒಂದು ಯಾವುದಾದ್ರು ಒಂದು ಗಡ್ಡೆ ಹತ್ತಿರ ನೋವಿರುವ ಗಡ್ಡೆ ಇರ್ಬೋದು, ನೋವಿರೋ ಗಡ್ಡೆ ಇರುವ ನಮಗೆ ಅದನ್ನು ಮ್ಯಾಮೋಗ್ರಫಿ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಪೇಷಂಟಿಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನಾವು ಕೊಟ್ಟು ನೋವಾಗದಾಗೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಕೊಟ್ಟು 6 ವಾರ ಕಳೆದು ಪುನಃ ಬನ್ನಿ, ಆಗ ನಾವು ಮ್ಯಾಮೋಗ್ರಫಿ ಮಾಡ್ತೇವೆ ಅಂತ ಹೇಳ್ತೇವೆ. ಅಥವಾ ಮ್ಯಾಮೋಗ್ರಫಿ ಮಾಡಲಿಕ್ಕೆ ಆಗೋದಿಲ್ಲ ಕೆಲವು ಪೇಷಂಟ್ಸಲ್ಲಿ, ಆ ಪೇಷಂಟ್ಸಲ್ಲಿ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್, ಆಗ ನಾನು ಹೇಳಿದಾಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡ್ತೇವೆ, ಇಲ್ಲದಿದ್ದರೆ MRI ಮಾಡಿ ನೋಡ್ತೇವೆ. ಆಗ ಮಾಡಿದೆ.
ಡಾಕ್ಟರ್, ನೀವು ಹೇಳಿದ್ರಾಗ ಈಗ ಹಾಲು ಉಣಿಸುವುದರಲ್ಲಿ ವ್ಯತ್ಯಾಸ ಆದಾಗ ಮಹಿಳೆ ತನ್ನ ಮಗುವಿಗೆ ಬರೋ ಸಾಧ್ಯತೆಗಳಿಗೆ ಒಂದು ಕಾರಣ ಅಂತ ಹೇಳಿದ್ರಿ. ಈಗ ಮದುವೆ ಆದ ನಂತರ ಮಹಿಳೆ ಗರ್ಭ ಧರಿಸದೇ ಇದ್ದವರಿಗೆ ಈ ಕಾರಣ ಸಾಧ್ಯತೆಗಳು ಇರುತ್ತಾ ಹೇಗೆ? ಹಾಂ, ಅಂದರೆ ನಮ್ಮ ಮೆಡಿಕಲ್ ಟರ್ಮಲ್ಲಿ ಹೇಳ್ತೀವಿ ಅಂದರೆ ಅವರು ಹಾರ್ಮೋನ್ಸ್ ಸಮ್ ಚೇಂಜಸ್ ಆಗುತ್ತೆ ಇವನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು. ಓಕೆನಾ? ಸೊ ಪ್ರೆಗ್ನೆನ್ಸಿ ನಂಬರ್ ಆಫ್ ಪ್ರೆಗ್ನೆನ್ಸಿ ಇನ್ಕ್ರೀಸ್ ಆದಂಗೆಲ್ಲ ಸೊ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ. ಅದು ಯಾಕೆ ಸರ್? ಅದೇ ಹಾರ್ಮೋನಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಎವ್ರಿ ಅಂದರೆ ನಾವು ಹಾರ್ಮೋನ್ಸ್ ಅಂತ ನಮ್ಮ ಬಾಡಿಯಲ್ಲಿ ಎವ್ರಿ ಹಾರ್ಮೋನು ಮತ್ತು ಎಲ್ಲ ಒಂದು ಆರ್ಗನ್ಸ್ ಮೇಲೆ ಎಫೆಕ್ಟ್ ಇರುತ್ತೆ. ಸೊ ಹಾರ್ಮೋನ್ಸ್ ಎಫೆಕ್ಟ್ ಬ್ರೆಸ್ಟಲ್ಲಿ ಜಾಸ್ತಿ ಆದರೆ ನಾರ್ಮಲ್ ಆಗಿ ಬ್ರೆಸ್ಟ್ ಕೋಶಗಳು ಡಿವೈಡ್ ಆಗ್ತಾ ಇರುತ್ತೆ. ಬಟ್ ಅದು ಹಾರ್ಮೋನಿಂದ ಅದ್ರ ಮೇಲೆ ಜಾಸ್ತಿ ಸ್ಟಿಮ್ಯುಲೇಷನ್ ಆದರೆ ಸೊ ಕೆಲವೊಂದು ಕೋಶಗಳು ಕ್ಯಾನ್ಸರ್ ಕೋಶಗಳಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಓಕೆ, ಅಂದರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಆದರೆ ಭಯ ಪಡಬೇಕಾಗಿಲ್ಲ ಅಂತ ಕೂಡ ಮಾತನ್ನು ನೀವು ಆಗ ಹೇಳಿದ್ರಿ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತಂದರೆ ಈಗ ಸ್ತನದ ಕ್ಯಾನ್ಸರನ್ನು ಮಹಿಳೆ ಸೀರಿಯಸ್ ಆಗಿಕೊಂಡ್ರೆ ನನಗೆ ಮತ್ತೆ ಜೀವನವೇ ಇಲ್ಲ, ಇದೊಂದು ದೊಡ್ಡ ಪ್ರಾಬ್ಲಮ್ ಅಂತ ತಿಳ್ಕೊಳ್ಬೇಕಾಗಿಲ್ಲ ಅಂತ ನೀವು ಹೇಳಿದ್ರಿ ಅಲ್ವಾ? ಇದು ಹೇಗೆ ಅದನ್ನು ನೀವು ಅನಲೈಸ್ ಮಾಡ್ತೀರಿ? ಅಂದರೆ ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಅಂತ ಕೆಲವು ಉದಾಹರಣೆ ಕೊಟ್ಟು ಹೇಳ್ಬೋದು. ಸೊ ನಾನು ಅಂದರೆ ಈ ಸ್ಪೆಷಾಲಿಟಿ ಅಂದರೆ ಕ್ಯಾನ್ಸರ್ ಸ್ಪೆಷಾಲಿಟಿ ಮಾಡಬೇಕಾದ್ರೆ ಅಂದರೆ ನಾನು ಒಂದು ಜಾಯಿನ್ ಆಗದಾಗೆ ಸೊ ಒಂದು ಮಹಿಳೆ ಬಂದರು. ಅವರ ವಯಸ್ಸು ಒಂದು 85 ಆಗಿತ್ತು. 85 ವರ್ಷ. ಅವ್ರದ್ದೆಲ್ಲ ಫೈಲ್ ಇರುತ್ತೆ, ಎಲ್ಲ ನಾನು ಡೀಟೇಲ್ಸ್ ಎಲ್ಲ ನೋಡಿದಾಗೆ ಅವರಿಗೆ 38 ವರ್ಷದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಸೊ 38 ವರ್ಷದಲ್ಲಿ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಸೊ ಅವರು 80 ವರ್ಷ ಆದ್ರೂ ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಸೊ ಅವ್ರು ವರ್ಷಕ್ಕೊಂದ್ಸರಿ ಬರ್ತಾ ಇದ್ದಾರೆ, ಇನ್ನೊಂದು ಬ್ರೆಸ್ಟಿಂದು ಮ್ಯಾಮೋಗ್ರಾಫ್ ಮಾಡಿಸ್ಕೊತಿದ್ದಾರೆ. ಯಾಕಂದರೆ ಒಂದು ಬ್ರೆಸ್ಟಲ್ಲಿ ಕ್ಯಾನ್ಸರ್ ಆದಮೇಲೆ ಇನ್ನೊಂದು ಸ್ತನದಲ್ಲೂ ಕ್ಯಾನ್ಸರ್ ಆಗೋ ರಿಸ್ಕ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದು ಕಡೆ ಸ್ತನವನ್ನು ತೆಗೆದು ಆಪರೇಷನ್ ಮಾಡಿ ಆದ್ಮೇಲೂ ಇನ್ನೊಂದು ಕಡೆ ಸ್ತನಕ್ಕೆ ನಾವು ಮ್ಯಾಮೋಗ್ರಾಮ್ ಮಾಡ್ತೀವಿ. ಸೊ ಅವ್ರು ವರ್ಷ ಅಂದರೆ 38 ವರ್ಷದಿಂದ 80 ವರ್ಷದವರೆಗೂ ವರ್ಷ ಬರ್ತಿದ್ದಾರೆ. ವರ್ಷ ಅವ್ರನ್ನ ಟೆಸ್ಟ್ ಮಾಡ್ತಾ ಇದ್ದೀವಿ. 80 ವರ್ಷ ಆದ್ರೂ ಅವ್ರಿಗೆ ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ಅಂದರೆ ಒಬ್ಬ ಹೆಂಗಸು ಮದುವೆಯಾಗಿ ಒಂದು 8 ತಿಂಗಳು ಆಗಿತ್ತು. ಸೊ 8 ತಿಂಗಳು ಆದಮೇಲೆ ಅವರಿಗೆ ಏನೋ ಒಂದು ಸ್ತನದಲ್ಲಿ ಗಡ್ಡೆ ಇದೆ ಅಂತ ಗೊತ್ತಾಯಿತು. ಸೊ ಎಜುಕೇಟೆಡ್ ಲೇಡಿ, ಒಳ್ಳೆ ಎಲ್ಲ ಗೊತ್ತಿರೋ ಲೇಡಿ. ಸೊ ಅವ್ರು ಏನು ಮಾಡಿದರು, ನನ್ನ ಹತ್ರ ಬಂದರು, ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರು. ಏನಾಯಿತು ಅಂದರೆ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟಿಂದ ಅವರು ಫರ್ಟಿಲಿಟಿ ರೇಟ್ ಅಂದರೆ ಮಕ್ಕಳು ಆಗೋ ಒಂದು ಚಾನ್ಸಸ್ಸು ಕಡಿಮೆ ಆಗುತ್ತೆ. ಯಾಕಂದರೆ ಆಪರೇಷನಿಂದ ಅಲ್ಲ, ಕೀಮೋಥೆರಪಿ ಅಂತ ಕೊಡ್ತೀವಿ. ಸೊ ಅದರಿಂದ ಮಕ್ಕಳು ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಿದ್ವಿ ನಾವು, ಅವರ ಒಂದು ಅಂಡಾಶಯದಲ್ಲಿ ಒಂದು ಅಂಡಾಣು ಅಂತ ಇರುತ್ತೆ, ಅದನ್ನು ನಾವು ಸ್ಟೋರ್ ಮಾಡಿ ಇಟ್ವಿ. ಸೊ ಅವ್ರಿಗೆ ಆಪ್ರೇಷನ್ ಆಯಿತು, ಕೀಮೋಥೆರಪಿ ತೊಗೊಂಡ್ರು. 5 ವರ್ಷ ಅವ್ರಿಗೇನು 5 ಅಂದರೆ ಎಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡು 5 ವರ್ಷ ಆಯಿತು. ಸೊ ಅವ್ರಿಗೆ ಕ್ಯಾನ್ಸರ್ ಫ್ರೀ ಏನೂ ಇದ್ದಿಲ್ಲ. ಸೊ ಅದಾದಮೇಲೆ ಅವ್ರೇನು ನಾವು ಅಂಡಾಣು ಸ್ಟೋರ್ ಮಾಡಿ ಇಟ್ಟಿದ್ವಲ್ಲ, ಸೊ ಅದನ್ನು ನಾವು IVF ಇಂದ ಅಂದರೆ ಕೆಲವೊಂದು ಇದರಿಂದ ಸೊ ನಾವು ಮತ್ತೆ ಅದನ್ನು ಫರ್ಟಿಲಿಟಿಯಲ್ಲಿ ಅವ್ರಿಗೆ ಈಗ 2 ಮಕ್ಕಳು ಅಂದರೆ ಅವ್ರು ಕ್ಯಾನ್ಸರ್ ಬಂದ ಮೇಲೂ ಸೊ ನಾರ್ಮಲ್ ಲೈಫಲ್ಲಿ ಇದ್ದಾರೆ ಅವ್ರಿಗೆ. ಈಗ ನಾವು ಮುಂಚೆ ಎಲ್ಲ ಕ್ಯಾನ್ಸರ್ ಬಂತು ಅಂದರೆ ಮುಗಿದೋಯ್ತು ಅವ್ರ ಲೈಫು ಅಂತ ಹೇಳ್ತಿದ್ವಿ. ಇವಾಗ ಮದುವೆಯಾಗಿ 6 ತಿಂಗಳಲ್ಲೂ ಅವ್ರಿಗೆ ಕ್ಯಾನ್ಸರ್ ಬಂತು, ಡಿಪ್ರೆಷನ್ಗೆ ಹೋದು, ಆದ್ರೂ ಅವ್ರು ಫೈಟ್ ಮಾಡಿದರು. ಸೊ 2 ಮಕ್ಕಳಿದ್ದಾರೆ ಅವರಿಗೆ. ಸೊ ನನಗೆ 2ನೇ ಮಗುನ ಫಸ್ಟ್ ಬರ್ತ್ಡೇಗೆ ಮನೆ ಕಾಲ್ ಬಂತು, ಬರ್ಡೇಗೆ ಬನ್ನಿ ಅಂತ. ಸೊ ಕ್ಯಾನ್ಸರ್ ಬಂದ ತಕ್ಷಣವೇ ಎಲ್ಲ ಮುಗಿದೋಯ್ತು ಅಂತ ತಿಳ್ಕೊಳೋದು ಬೇಡ. ಸೊ ಓನ್ಲಿ ಥಿಂಗ್ ಈಸ್ ನಾವು ಕ್ಯಾನ್ಸರ್ ಭಾಳ ಬೇಗ ಡಿಟೆಕ್ಟ್ ಮಾಡಿದರೆ ಕ್ಯೂರ್ ಮಾಡೋ ಚಾನ್ಸಸ್ ಭಾಳ ಇದೆ. ಸರ್, ನೀವು ಹೇಳಿದ್ರಿ ಈಗ ಯಾವುದೇ ರೋಗ ಬಂದರೆ ಮನುಷ್ಯನಿಗೆ ಸ್ವಲ್ಪ ಬೇಸರ ಆದಾಗ ಡಿಪ್ರೆಷನ್ ಆಗುತ್ತೆ, ಮಾನಸಿಕ ಕಾಯಿಲೆಗೆ ಇದು ಎಡೆ ಮಾಡಿಕೊಡುತ್ತೆ ಅಂಥೇಳಿ. ಈ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ ಅನ್ನೋದನ್ನು ಹೇಳ್ತೀರಾ ನೀವು, ಹೇಗೆ? ಈಗ ಮಹಿಳೆಗೆ ಒಂದು ಸ್ತನ ಕಳ್ಕೋಬೇಕು ಅಂದರೆ ಯಾರಿಗಾದರೂ ಆಗಲಿ ಒಂಥರ ಅಂದರೆ ಬಾಡಿ ಡಿಸ್ಫಿಗರೇಷನ್ ಅಂತ ಹೇಳ್ತೀವಿ ನಾವು. ಓಕೆನಾ? ಯಾಕಂದರೆ ಅವ್ರಿಗೆ ಒಂದು ಸೋಷಿಯಲ್ ಲೈಫ್ ಅನ್ನೋದು ಕಳ್ಕೊತಾರೆ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್, ಯಾರೋ ಒಬ್ಬರು ಆಫೀಸಿಗೆ ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಬ್ರೆಸ್ಟು ಇಲ್ಲ ಅಂದರೆ ಅವರು ಸೋಷಿಯಲ್ ಆಗಿ ಎಲ್ಲರ ಹತ್ರ ಸ್ವಲ್ಪ ಮಾತಾಡೋದು, ಮಿಂಗಲ್ ಆಗೋದು ಭಾಳ ಕಷ್ಟ ಆಗುತ್ತೆ. ಸೊ ಅದಕ್ಕೂ ಕೆಲವೊಂದು ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಅದನ್ನೆಲ್ಲ ನಾವು ರೀಕನ್ಸ್ಟ್ರಕ್ಷನ್ ಆರ್ಟಿಫಿಷಿಯಲ್ ಆಗಿ ಮಾಡ್ಬೋದು. ಸೊ ಇನ್ನೊಂದೇನೆಂದರೆ ಅರ್ಲಿ ಡಿಟೆಕ್ಷನ್ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ, ಭಾಳ ಕಡಿಮೆ ಗಾತ್ರದಲ್ಲಿ ನಮ್ಗೆ ಡಿಟೆಕ್ಟ್ ಮಾಡಿದರೆ ಪೂರ ಸ್ಥಾನನ ತೆಗೆಯೋದು ಬೇಕಾಗಲ್ಲ, ಉಳಿಸ್ಕೋಬೋದು. ಓಕೆನಾ? ಸೊ ಈ ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳ್ತೀವಿ. ಸೊ ಹೊರಗಡೆ ಹೋಗಿ ಇನ್ನೊಬ್ರ ಹತ್ರ ಹೇಗೆ ಮಾತಾಡೋದು, ನಾವು ಕೆಲಸಕ್ಕೆ ಹೇಗೆ ಹೋಗೋದು,
ಸೊ ಅದನ್ನೆಲ್ಲ ನಾವು ವ್ಯಕ್ತಿತ್ವದ ಬಗ್ಗೆ. ಸೊ ಅದನ್ನೆಲ್ಲ ಸೋಷಿಯಲ್ ಪ್ರಾಬ್ಲಮ್ಸು, ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸು, ಅದನ್ನೆಲ್ಲ ನಾವು ಈಗ ಹೇಗಂದರೆ ಎಷ್ಟೊಂದು ಮುಂದುವರೆದಿದೆ ಅಂದರೆ ಈವನ್ನು ಕ್ಯಾನ್ಸರ್ ಪೇಷಂಟ್ ಡಿಪ್ರೆಷನ್ಗೆ ಯಾರು ಹೋಗ್ತಾರೆ ಅವರಿಗೆ ಸ್ಪೆಷಲಿಸ್ಟ್ ಇದ್ದಾರೆ, ಅವ್ರನ್ನ ಹೇಗೆ ಅವ್ರ ಡಿಪ್ರೆಷನ್ ಕಡಿಮೆ ಮಾಡ್ಬೋದು ಅಂತೇಳಿ. ಆಮೇಲೆ ಡಿಸ್ಫಿಗರೇಷನ್ ಅಂತ ಅದಕ್ಕೆ ಕೆಲವೊಂದು ಆರ್ಟಿಫಿಷಿಯಲ್ ಆಗಿ ಯಾರಿಗೂ ಗೊತ್ತೇ ಆಗಲ್ಲ, ಅಂದರೆ ಅವ್ರಿಗೆ ಸ್ತನ ಇಲ್ಲ ಅಂತೇಳಿ. ಸೊ ಆ ಥರನೂ ಅಷ್ಟೊಂದು ಮುಂದುವರೆದಿದೆ. ಆಮೇಲೆ ನೀವೆಲ್ಲ ನೋಡಿರ್ತೀರ, ಕೀಮೊಥೆರಪಿ ತೊಗೊಂಡ್ಮೇಲೆ ಕೂದಲೆಲ್ಲ ಹೋಗುತ್ತೆ, ವರ್ಕ್ ಮಾಡೋಕ್ಕಾಗಲ್ಲ ಅದಕ್ಕೆ. ಸೊ ದೇರ್ ಆರ್ ಎಷ್ಟೊಂದು ಮುಂದುವರೆದಿದೆ ಅಂದರೆ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೋಬೇಕಾದ್ರೂ ನೀವು ವರ್ಕು ಮಾಡ್ಬೋದು, ಯಾರಿಗೂ ಗೊತ್ತೇ ಆಗಲ್ಲ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊತಿದ್ದೀರಿ ಅಂತೇಳಿ. ಡಾಕ್ಟರ್, ಇವತ್ತು ಕಾಸ್ಮೆಟಿಕ್ ಸರ್ಜರಿ ಇರ್ಬೋದು, ಮತ್ತು ಇದು ಸೌಂದರ್ಯವರ್ಧಕ ಚಿಕಿತ್ಸೆ ಅಂತ ಹೇಳ್ತೀವಲ್ಲ, ಇದಕ್ಕೂ ಕೂಡ ಮಾಡುವವರು ಇದ್ದಾರೆ. ಇದರಿಂದ ಏನಾದರೂ ಇದಕ್ಕೆ ತೊಂದರೆ ಆಗುತ್ತೆ, ಸ್ತನದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆಯಾ? ಈಗ ಕ್ಯಾನ್ಸರ್ ಸರ್ಜರಿ ಆಪರೇಷನ್ ಮತ್ತು ನಿಮ್ಮ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಎಂಟೈರ್ಲಿ ಡಿಫ್ರೆಂಟ್, ಅದು ಇದಕ್ಕೂ ಏನು ಸಂಬಂಧ ಇಲ್ಲ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳೋದು ಬೇರೆ ರೀಸನ್, ಅಂದರೆ ನನಗೇನೋ ಸರಿ ಇಲ್ಲ ಅದನ್ನು ಸರಿ ಮಾಡ್ಕೋಬೇಕು ಆ ಥರ. ಸೊ ಅದಕ್ಕಿದಕ್ಕೂ ಯಾವುದೇ ಒಂದು ರಿಲೇಷನ್ನು ಇಲ್ಲ. ಏನು ಅಂದರೆ ನಮ್ಮ ದೇಶದಲ್ಲಿ ಆ ಥರ ಏನಿಲ್ಲ. ವೆಸ್ಟರ್ನ್ ಕಂಟ್ರೀಸಲ್ಲಿ ಸ್ತನ ಗಾತ್ರ ದೊಡ್ಡದು ಮಾಡ್ಕೋಬೇಕು, ಇಲ್ಲ ಅದಕ್ಕೆಲ್ಲ ಅವರು ಒಂದು ಇಂಪ್ಲಾಂಟ್ಸ್ ಅಂತ ಮಾಡ್ತಾರೆ, ಸಿಲಿಕಾನ್ ಇಂಪ್ಲಾಂಟ್ಸು ಭಾಳ ಆ ಥರ ಇರುತ್ತೆ. ಸೊ ಅದರಿಂದ ರಿಸ್ಕ್ ಫ್ಯಾಕ್ಟರ್ ಇದೆ. ಬಟ್ ನಮ್ಮ ದೇಶದಲ್ಲಿ ಆ ಒಂದು ಪ್ರಾಬ್ಲಮ್ ಅಷ್ಟೊಂದು ಕಡಿಮೆ ಇಲ್ಲ. ಸರ್, ಈಗ ತಂತ್ರಜ್ಞಾನದ ಬಗ್ಗೆ ಹೇಳಿ ಸರ್. ಇಷ್ಟೆಲ್ಲ ನಾವು ರಿಸರ್ಚ್ ಆಗುತ್ತೆ, ಒಂದು ಬ್ರೆಸ್ಟ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರಿ. ಇದನ್ನು ಕಮ್ಮಿ ಮಾಡಲಿಕ್ಕೆ, ಸ್ಕ್ರೀನ್ ಮಾಡೋದಕ್ಕೆ ಹೊಸ ಹೊಸ ತಂತ್ರಜ್ಞಾನಗಳು ಬರುತ್ತೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ಕೊಡಿ ಸರ್. ತಂತ್ರಜ್ಞಾನ ಅಂದರೆ ಈಗ ಮೊದಲು ನಾನು ಹೇಳಿದಾಗೆ 2D ಮ್ಯಾಮೋಗ್ರಫಿ ಅಂತೇಳಿ, ನಮ್ಮ ಸಾಧಾರಣ ಎಕ್ಸ್ರೇ ಅದೇ ಟೆಕ್ನಾಲಜಿ ಇತ್ತು. ಈಗ ಏನಾಗಿದೆ ಅಂದರೆ 3D ಮ್ಯಾಮೋಗ್ರಫಿ ಅಂತ ಬಂದಿದೆ. ಸೊ ಈ 3D ಮ್ಯಾಮೋಗ್ರಫಿ ಆ್ಯಂಡ್ ಟೋಮೋಸಿಂಥಸಿಸ್ ಅಂತ ಹೇಳ್ತೇವೆ. ಅಂದರೆ ಸ್ತನವನ್ನು ಬಹಳ ತಿನ್ ಸ್ಲೈಸಸ್ ಆಗಿ ನಮಗೆ ನೋಡುವ, ಸೂಕ್ಷ್ಮವಾಗಿ ನೋಡುವಂಥ ಇದು. ಅದರಲ್ಲಿ 2D ಮ್ಯಾಮೋಗ್ರಫಿಯಲ್ಲಿ ಒಂದು 80 to 90% ನೋಡ್ಬೋದು. ಇದರಲ್ಲಿ 90 to 95% ಸೆನ್ಸಿಟಿವಿಟಿ ಜಾಸ್ತಿ ಇದೆ 3D ಮ್ಯಾಮೋಗ್ರಫಿಯಲ್ಲಿ. ಹಾಗೆ ಮೊದಲು MRI ಮಾಡಲಿಕ್ಕೆ ಕಷ್ಟ ಇತ್ತು. ಈಗ MRIಯಲ್ಲಿ ಡೆಡಿಕೇಟೆಡ್ ಬ್ರೆಸ್ಟ್ ಕಾಯಿಲ್ ಅಂತ ಬರ್ತದೆ. ಸೊ MRI ಸಹ ಮಾಡಿ ನೋಡ್ಲಿಕ್ಕೆ ಆಗ್ತದೆ ನಮಗೆ. ಅದರಲ್ಲಿ ಡಿಟೆಕ್ಷನ್ ರೇಟ್ ಇನ್ನೂ ಜಾಸ್ತಿ ಇದೆ, ಮಲ್ಟಿ ಡಿಟೆಕ್ಷನ್ ಅಂತ. ಮಲ್ಟಿ ಡಿಟೆಕ್ಷನ್. ಓಕೆ ಸರ್, ಈಗ ಒಂದು ಸಲ ಕ್ಯಾನ್ಸರ್ ಬಂದರೆ ಮತ್ತೆ ಪುನಃ ಬರೋ ಸಾಧ್ಯತೆ ಇದೆಯಾ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಗೆ? ಅಂದರೆ ರಿಸ್ಕ್ ಫ್ಯಾಕ್ಟರ್ ಅಂದರೆ ಎನಿ ರಿಸ್ಕ್ ಫ್ಯಾಕ್ಟರ್ ಒಂದು ಬ್ರೆಸ್ಟ್ ಮೇಲೆ ಅದು ಅಟ್ಯಾಕ್ ಆಗಿದೆ ಬಂದಿದೆ ಅಂದರೆ ಡೆಫಿನೆಟ್ಲಿ ಇನ್ನೊಂದು ಬ್ರೆಸ್ಟಲ್ಲಿ ಇರುತ್ತೆ, ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ನಾವು ಇನ್ಸಿಡೆನ್ಸ್ ಹೇಳಬೇಕಂದ್ರೆ ಒಂದು ಸ್ತನಕ್ಕೆ ಕ್ಯಾನ್ಸರ್ ಆಗಿದೆ ಅಂದರೆ ನೆಕ್ಸ್ಟ್ 10 to 20 ಇಯರ್ಸಲ್ಲಿ ಅವ್ರಿಗೆ ಮತ್ತೆ ಒಂದು 5% ಚಾನ್ಸ್ ಇರುತ್ತೆ ಇನ್ನೊಂದು ಬ್ರೆಸ್ಟಲ್ಲಿ ಬರ್ಬೋದು ಅಂತ. ಅದಕ್ಕೋಸ್ಕರ ನಾವು ಫಾಲೋ ಅಪ್ ವಿಸಿಟ್ಸ್ ಅಂತ ಹೇಳ್ತೀವಿ. ಸೊ ಅದರದ್ದು 2 ಉದ್ದೇಶ. ಒಂದು, ಆ ಕ್ಯಾನ್ಸರ್ ಅಂದರೆ ಆಗಿರೋ ಸ್ತನದಲ್ಲಾಗಿರೋ ಕ್ಯಾನ್ಸರು ಮತ್ತೆ ಮರುಕಳಿಸ್ಬೋದು ಬೇರೆ ಕಡೆ, ಅಂದರೆ ನಾವು ಸ್ಪ್ರೆಡ್ ಆಗಿ ಮರುಕಳಿಸ್ಬೋದು, ಅದು ಒಂದು ಉದ್ದೇಶ. ಇನ್ನೊಂದು, ನಾರ್ಮಲ್ ಬ್ರೆಸ್ಟ್ ಅಪೋಸಿಟ್ ಬ್ರೆಸ್ಟಲ್ಲಿ ಮತ್ತೆ ಕ್ಯಾನ್ಸರ್ ಬರೋ ರಿಸ್ಕ್ ಇರೋದ್ರಿಂದ ಸೊ ಅದಕ್ಕೂ ನಾವು ವರ್ಷಕ್ಕೊಂದ್ಸರಿ ಮ್ಯಾಮೋಗ್ರಾಮ್ ಅಂತೂ ಮಾಡಿಸ್ಲೇಬೇಕು. ಓಕೆ ಸರ್, ಇಷ್ಟೆಲ್ಲ ನಾವು ಮಾತಾಡೋದು ಬ್ರೆಸ್ಟ್ ಕ್ಯಾನ್ಸರ್ ತಡೆಗಟ್ಟೋ ವಿಧಾನ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಇರ್ಬೋದು, ಮೆಮೊಗ್ರಫಿ ಇರ್ಬೋದು, ಮಹಿಳೆಗೆ ಬೇಕಾದಷ್ಟು ನೀವು ಮಾಹಿತಿಯನ್ನು ಕೊಟ್ಟಿದ್ದೀರ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸರ್ವೇ ಸಾಮಾನ್ಯವಾಗಿ ನೀವು ಹೇಳ್ತಕ್ಕಂಥದ್ದು ಮಾಹಿತಿ, ಕ್ಯಾರಿ ಹೋಮ್ ಮೆಸೇಜ್ ಏನು ಸರ್? ಇಬ್ಬರು ಹೇಳಿ ಸರ್ ಈ ಒಂದು ವಿಷಯದ ಬಗ್ಗೆ. ನಾನು ಹೇಳಿದಾಗೆ ಅಂದರೆ ನಮ್ಮ ದೇಶದಲ್ಲಿ ಎಜುಕೇಷನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಮೊದಲೆಲ್ಲ ನಾವು ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ ಹೇಳ್ತೀವಿ. ಫೀಮೇಲ್ಸ್ಗೆ, ಮಹಿಳೆಯರಿಗೆ ಎಜುಕೇಷನ್ನು ಇರಲಿಲ್ಲ. ಸೊ ಅವರು ಸಫರಿಂಗ್ಸು ಯಾರು ಅರ್ಥ ಮಾಡ್ಕೊಳೋರು ಇರಲಿಲ್ಲ. ಕೆಲವೊಂದು ಸರಿ ಎಷ್ಟೊಂದು ಸರಿ ಏನಾಗಿದೆ ಅವ್ರಿಗೆ ಈ ತೊಂದರೆ ಇದೆ ಅಂತ ಗೊತ್ತೇ ಆಗ್ತಿರಲಿಲ್ಲ ಮೊದಲು. ಸೊ ಇವಾಗ ಏನಾಗಿದೆ, ವುಮೆನ್ಸ್ ಆಲ್ಸೋ ವರ್ಕಿಂಗ್, ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಷ್ಟೊಂದೆಲ್ಲ ಅಂದರೆ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಇವಾಗ ಮನೆ ಕೆಲಸ ಅಷ್ಟೇ ಅಲ್ಲ, ಮನೆಯಲ್ಲೂ ಹೆಂಗಸರು ಭಾಳ ಕೆಲಸ ಮಾಡ್ತಾರೆ, ಪ್ಲಸ್ ಹೊರಗಡೆನೂ ಮಾಡ್ತಿದ್ದಾರೆ. ಅವ್ರು ಎಷ್ಟೊಂದು ಬ್ಯುಸಿ ಆಗಿರ್ತಾರೆ. ಆ್ಯಂಡ್ ಅವರ ಮಕ್ಕಳು ಮತ್ತು ಅವರ ಫ್ಯಾಮಿಲಿಗೆ ಎಷ್ಟೊಂದು ವರಿ ಮಾಡ್ಕೊತಿರ್ತಾರೆ. ಅವ್ರ ಬಗ್ಗೆನೇ ಅವರು ಸ್ವಲ್ಪ ಟೈಮ್ ತೊಗೊಂಡು, ವರ್ಷಕ್ಕೊಂದ್ಸರಿ ಅಟ್ಲೀಸ್ಟ್ ಟೈಮ್ ತೊಗೊಂಡು, ಇದರಲ್ಲಿ ಯಾವುದೇ ರೀತಿಯಾದ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯಾವುದೇ ಒಂದು ಮಿಸ್ಕನ್ಸೆಪ್ಷನ್ ಬೇಡ. ಒಂದು ಸ್ವಲ್ಪ ನೀವು ಏನೋ ಒಂದು ಮೂವಿಗೆ ಹೋಗ್ತಿರಲ್ಲ, ಅಷ್ಟೇ ಒಂದು ಹಣದಿಂದ ನಿಮ್ಮೊಂದು ಡಿಟೆಕ್ಟ್ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ದಿನ ಕೆಲಸ, ಒಂದು ದಿನ ಇಲ್ಲ ಅರ್ಧ ದಿನ ನೀವು ಯಾವುದೋ ಒಂದು ರಜೆ ತೊಗೊಂಡು ಅರ್ಧ ದಿನದಲ್ಲಿ ನೀವು ಹೋಗಿ ಈ ಥರ ನಮಗೆ ಕ್ಯಾನ್ಸರ್ ಡಿಟೆಕ್ಷನ್ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಯಾವುದೇ ಈವನ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ, ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲು ಆಗಲಿ, ಎಲ್ಲ ಫೆಸಿಲಿಟೀಸ್ ಇದೆ ಇವಾಗ. ಅಲ್ಲಿ ಹೋಗಿ ನನಗೆ ಈ ಥರ 35-40 ವರ್ಷ ಆಗಿದೆ, ನನಗೆ ಕ್ಯಾನ್ಸರ್ ಡಿಟೆಕ್ಷನ್ ಟೆಸ್ಟ್ ಮಾಡಿಸ್ಬೇಕು. ನಾರ್ಮಲ್ ಮಹಿಳೆ ಮಾಡ್ತಾರೆ, ನಾರ್ಮಲ್ ಮಹಿಳೆ, ಯಾವುದೇ ತೊಂದರೆ ಇಲ್ಲದೆ ಇರೋ ಮಹಿಳೆ
ಏನು ತೊಂದರೆನೇ ಇಲ್ಲ, ಆದ್ರೂ ಹೋಗಿ ಒಂದ್ಸರಿ ನನ್ನ ಕ್ಯಾನ್ಸರ್ ಡಿಟೆಕ್ಷನ್ ಅಂದರೆ ಸ್ಕ್ರೀನಿಂಗ್ ಮಾಡಿಸ್ಬೇಕು ಅಂದರೆ 2 ಅಂತ ಅವ್ರು ಮಾಡಿಸ್ತಾರೆ. ಒಂದು ಸರ್ವೈಕಲ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಅಂದರೆ ಗರ್ಭಕಂಠದ ಅದು ಎಲ್ಲ ಕಡೆ ಫೆಸಿಲಿಟೀಸ್ ಇರುತ್ತೆ. ಇನ್ನೊಂದು ಮ್ಯಾಮೋಗ್ರಾಮ್ ಫೆಸಿಲಿಟೀಸ್ ಇಲ್ಲ ಅಂದ್ರೂ ಆ ಡಾಕ್ಟ್ರಿಗೆ ಒಂದು ಸರಿ ಸ್ತನ ಮುಟ್ಟಿ ನೋಡಿದರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ಗೊತ್ತಾಗುತ್ತೆ ಏನಾದರೂ ಅಬ್ನಾರ್ಮಾಲಿಟಿ ಇಲ್ಲ ಅಂತೇಳಿ. ಅಕಸ್ಮಾತ್ ಅವ್ರಿಗೆ ಅನಿಸಿದರೆ ರಿಸ್ಕ್ ಫ್ಯಾಕ್ಟರ್ ಇತ್ತು ಅಂದರೆ ಡೆಫಿನೆಟ್ಲಿ ಅವರು ಮ್ಯಾಮೋಗ್ರಾಮ್ ಎಲ್ಲಿದೆಯಲ್ಲ ಅಲ್ಲಿಗೆ ರೆಫರ್ ಮಾಡ್ತಾರೆ. ದೀಸ್ ಆರ್ ಪ್ರಿಲಿಮಿನರಿ, ಇದನ್ನು ಮಾಡಲೇಬೇಕು, ಎಲ್ಲವರು ಇದನ್ನು ಮಾಡಲೇಬೇಕು. ಇಲ್ಲ ನೀವು ಮೆಟ್ರೋ ಸಿಟೀಸಲ್ಲಿ ಇದ್ದೀರಿ, ನಿಮಗೆ ಅಷ್ಟೊಂದು ಫೆಸಿಲಿಟೀಸ್ ಇದೆ ಅಂದರೆ ನೀವು ಯಾವುದೋ ಒಂಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ದಂಗೆ ಒಂದು ನಿಮ್ಮದು ಹೆಲ್ತ್ ಸೆಲೆಬ್ರೇಷನ್ ಅಂತ ಮಾಡ್ಕೊಳ್ಳಿ. ಒಂದು ದಿನ ಮನೆಗೆ ಹೋಗಿ, ಇದಕ್ಕೆ ಹಾಸ್ಪಿಟಲ್ ಹೋಗಿ, ಸೊ 2 ಟೆಸ್ಟ್ ಬೆಳಗ್ಗೆ ಹೋದರೆ ಮಧ್ಯಾಹ್ನ ವಿತ್ ರಿಪೋರ್ಟ್ ಸಹಿತ ನೀವು ಮನೆಗೆ ವಾಪಸ್ ಬಂದುಬಿಡ್ಬೋದು. ನೆಮ್ಮದಿ ಸಿಗುತ್ತೆ ಅಂತ ಹೇಳಿ. ನೆಮ್ಮದಿ ಸಿಗುತ್ತೆ. ಡಾಕ್ಟರ್ ತೇಜಸ್ವಿ ಅವರು, ನಿಮ್ಮ ಕ್ಯಾರಿ ಹೋಮ್ ಮೆಸೇಜ್ ಕೊಡಿ ನಮ್ಮ ವೀಕ್ಷಕರಿಗೆ. ಅದೇ ಎಲ್ಲ 35 ವರ್ಷಕ್ಕಿಂತ ಹೆಚ್ಚಿನ ಮಹಿಳೆಯರು ವರ್ಷಕ್ಕೆ 1 ಸಲ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿದರೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಇದು ಚಾನ್ಸಸ್, ಡಿಟೆಕ್ಷನ್ ಬೇಗ ಆಗ್ತದೆ, ನಿಮಗೆ ಚಾನ್ಸ್ ಜಾಸ್ತಿ ಇದೆ. ನಿಮಗೆ ನಿಮಗೊಂದು ಗಡ್ಡೆ ಉಂಟು, ನಿಮ್ಮ ಸ್ಥಾನದಲ್ಲಿ ಒಂದು ಗಡ್ಡೆ ಉಂಟು ಹಾಗಿದ್ದರೆ ಬಂದು ಪರಿಶೀಲಿಸಿ, ಮ್ಯಾಮೋಗ್ರಾಮ್ ಮಾಡಿ. ಮ್ಯಾಮೋಗ್ರಾಮ್ ಆಗೋದಿಲ್ಲ ಅಂತ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಅದರಲ್ಲಿ ಒಂದು ಗಡ್ಡೆ ಇದ್ದರೆ ನಾವು FNAC ಅಥವಾ ಬಯಾಪ್ಸಿ ಅಂತ ಹೇಳ್ತೇವೆ. ಅದರಲ್ಲಿ ನಮಗೆ ಕ್ಯಾನ್ಸರ್ನ ಲಕ್ಷಣ ಇದೆ ಅಂತ ಖಚಿತ ಮಾಡಲಿಕ್ಕಾಗ್ತದೆ. ಅದನ್ನು ಮಾಡಿ ನಿಮಗೆ ಆದಷ್ಟು ಬೇಗ ಅದರ ಪ್ರಯೋಜನ ಸಿಗುವ ಹಾಗೆ ಮಾಡಬೇಕು. ಮತ್ತು ವೈಯಕ್ತಿಕವಾಗಿ ಅವರು ತಿಳ್ಕೊಂಡ ನಂತರ ಅವರ ಸಮುದಾಯಕ್ಕೆ, ಅವರ ಮಹಿಳಾ ಸಂಘಕ್ಕೆ ಕೂಡ ಇದನ್ನು ತಿಳಿಸಿದರೆ ಬಹುಶಃ ಒಂದು ಸಮುದಾಯನೇ ಆರೋಗ್ಯಪೂರ್ಣವಾಗಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾ ಇದ್ರಿ. ಒಳ್ಳೆ ಡಾಕ್ಟ್ರೆ, ವೀಕ್ಷಕರೇ, ನೀವು ಕ್ಷೇಮವೇ KCD ಆಸ್ಪತ್ರೆ ಅರ್ಪಿಸ್ತಕ್ಕಂಥ ನೀವು ಕ್ಷೇಮ ಕಾರ್ಯಕ್ರಮದಲ್ಲಿ ಇವತ್ತು ಈ ಸ್ತನದ ಕ್ಯಾನ್ಸರ್ ಬಗ್ಗೆ ಸ್ಕ್ರೀನಿಂಗ್ ಮತ್ತು ಆರಂಭಿಕ ಪತ್ತೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡವರು KCD ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟ ತೇಜಸ್ವಿ ಹಾಗೂ ಡಾಕ್ಟರ್ ವಿನಯ್ ಕುಮಾರ್ ಜೆ ರಾಜೇಂದ್ರ ಅವರು ಇಬ್ಬರಿಗೂ ಕೂಡ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ನೀವು ಕ್ಷೇಮ ಕಾರ್ಯಕ್ರಮ ಗೊತ್ತೇ ಇದೆ, ಪ್ರತಿ ಶುಕ್ರವಾರ ಸಂಜೆ 6ರಿಂದ 7 ಗಂಟೆಯವರೆಗೆ ನಿರಂತರವಾಗಿ ಮೂಡಿಬರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಪ್ರೀತಿಸಿ, ನಿಮ್ಮ ಅಕ್ಕಪಕ್ಕದವರನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರು ಧನ್ಯವಾದಗಳು. ನಮಸ್ಕಾರ.